ನಮಸ್ತೆ ಸ್ಟೂಡೆಂಟ್ಸ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಇದೆ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ, ಇದನ್ನು ಕೂಡ ಫಾಲೋ ಮಾಡ್ಬೋದು. ಅದೇ ರೀತಿ ಈ ಕಾಂಟ್ಯಾಕ್ಟ್ ನಂಬರ್ ಯಾಕೆ ಕೊಡ್ತಾ ಇದ್ದೇನೆ ಕೇಳಿದರೆ, ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ, ಡೌಟ್ಸ್ಗಳಿದ್ದರೆ, ಪ್ರಾಬ್ಲಮ್ಸ್ಗಳಿದ್ದರೆ ಯಾರೇ ಆಗಿರ್ಬೋದು, ಯೂಟ್ಯೂಬಲ್ಲಿ ನೋಡಿ ತದನಂತರ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದರೆ, ಡೌಟ್ಸ್ಗಳು ಬಂದರೆ ಖಂಡಿತ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕೈಲಾದಂಥ ಸಹಾಯವನ್ನು, ಹೆಲ್ಪನ್ನು ನಾವು ಖಂಡಿತ ಮಾಡ್ತೇವೆ. ನಿಮ್ಗೆ ಯಾವುದೇ ಡೌಟ್ಸ್ಗಳಿದ್ದರೂ ನಮ್ಮ ಹತ್ರ ಕೇಳ್ಬೋದು, ಆಯಿತಾ. ಮತ್ತು ಇವತ್ತಿನ ವೀಡಿಯೋದಲ್ಲಿ ನಾವು ಯಾವುದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಕೇಳಿದರೆ, ಇವತ್ತು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಮುಂದೆನೂ ಕೂಡ ನಿಮ್ಗೆ ಬೇಕಾಗುತ್ತೆ. PUCಯಲ್ಲಿ ಸೈನ್ಸ್ ತೊಗೊಂಡ್ರೆ ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿ ಬಗ್ಗೆ ಎಲ್ಲದೂ ಬರುತ್ತೆ. ಆಮೇಲೆ ಇಂಟಿಗ್ರೇಷನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಬರುತ್ತೆ, ಟ್ರಿಗ್ನೋಮೆಟ್ರಿ ಅಂತಲೂ ಬರುತ್ತೆ. ಫಸ್ಟ್ ಇಯರ್ಲೂ ಬರುತ್ತೆ, ಸೆಕೆಂಡ್ ಇಯರ್ಲೂ ಬರುತ್ತೆ. ಇಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಸೊ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಬೇಸಿಕ್ ಫೌಂಡೇಶನ್ ನಿಮಗೆ ಪರ್ಫೆಕ್ಟ್ ಇದ್ದರೆ ಮುಂದೆ ಕೂಡ ಅದು ಈಸಿ ಆಗುತ್ತೆ ಅಂತ ಈ ಚಾಪ್ಟರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕೆಲವು ವಿದ್ಯಾರ್ಥಿಗಳಿಗೆ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ. ಪ್ರೂವ್ ದ್ಯಾಟ್ ಅಂತ ಪ್ರಾಬ್ಲಮ್ ಬಂದಾಗ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಅಂತ ಅನ್ಸುತ್ತೆ. ಬಟ್ ಅದು ತುಂಬ ಈಸಿ ಇದೆ. ಕೆಲವೊಂದಿಷ್ಟು ಫಾರ್ಮುಲಾಗಳನ್ನು ನೀವು ಕಲ್ತ್ಕೊಂಡ್ರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. ಇದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯನ್ನು ಕಲ್ತ್ರೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನೂ ಕೂಡ ಆರಾಮ್ಸೆಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಸ್ನೇಹಿತರ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಾನು ಹಿಂದಿನ ತರಗತಿಗಳಲ್ಲಿ ಪ್ರೊಬಾಬಿಲಿಟಿ ಚಾಪ್ಟರ್ನ ಮಾಡಿದ್ದೆ. ಪ್ರೊಬಾಬಿಲಿಟಿಯಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಆ ಮಿಸ್ಟೇಕನ್ನು ಈಗ ಸರಿ ಮಾಡ್ತಾ ಇದ್ದೇನೆ. ಏನು ಮಿಸ್ಟೇಕ್ ಅಂತ ಕೇಳಿದರೆ, ಈ ಪ್ರಾಬ್ಲಮ್ಸನ್ನು ಮಾಡಿದ್ದೇನೆ ನಾನು. ಕ್ಯೂಬಿಕಲ್ ಡೈ ಹೂಸ್ ಫೇಸಸ್ ನಂಬರ್ಡ್ ಫ್ರಮ್ 1 to 6, ರೋಲ್ಡ್ ಒನ್ಸ್, ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಹೇಳಿದರು. ಇಲ್ಲಿ ನೋಡಿ ಆಪ್ಷನಲ್ಲಿ ನಮಗೆ 1/3 ಅಂತ ಆನ್ಸರೇ ಕೊಡಲಿಲ್ಲ ಅಲ್ವಾ. ನಮಗೆ ಇಲ್ಲಿ ಆನ್ಸರ್ ನೋಡಿ 1/3 ಅಂತ ನಾವು ಮಾಡಿದ್ದೇವಲ್ಲ. ಏನಾಗಿದೆ ಅಂತ ಕೇಳಿದರೆ, ಅವ್ರ ಆಪ್ಷನ್ನ ಫರ್ದರ್ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಕೊಡಲಿಲ್ಲ ಅಷ್ಟೇ. ನಮ್ಗೆ ಇಲ್ಲಿ ನೋಡಿ ಏನು ಬಂದಿತ್ತು ಆನ್ಸರ್, 2/6 ಬಂದಿತ್ತಲ್ಲ. ನಾವು ಅದನ್ನು ಸಿಂಪ್ಲಿಫೈ ಮಾಡ್ತು. ಸೊ ಅವ್ರು ಸಿಂಪ್ಲಿಫೈಡ್ ಆನ್ಸರ್ ಕೊಡಲಿಲ್ಲ, ಆನ್ಸರ್ 2/6 ಅಷ್ಟೇ ಇಲ್ಲಿದೆ ನೋಡಿ. ಓಕೆ, ಅದೊಂದು ಗೊತ್ತಿರಲಿ, ನೋಡ್ಕೊಳ್ಳಿ. ಅವ್ರು ಇನ್ ಕೇಸ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲದೆ ಇದ್ದಿದ್ದರೆ ಇದು ಆನ್ಸರ್ ಸರಿ ಇದೆ, ಏನು ರಾಂಗ್ ಅಲ್ಲ. ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ MCQಲಿ ಆನ್ಸರೇ ಇಲ್ಲ ಅಲ್ವಾ. ಆವಾಗ ಅದ್ರ ಮೀನಿಂಗ್ ಏನಂತ ಕೇಳಿದ್ರೆ, ಅವ್ರು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಲಿಲ್ಲ, 2/6ಗೆ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿಗೆ ಆನ್ಸರ್ ಆಗುತ್ತೆ. ಅದೊಂದು. ಮತ್ತೊಂದು ನೋಡಿ, 3 fair coins are tossed, 3 fair coins ಅಂತ ಹೇಳಿದ್ದಾರೆ. ಇಲ್ಲಿ ಬೇಕಾಗಿರೋದು ಅಟ್ಮೋಸ್ಟ್ 1 ಹೆಡ್ ಅಂತ ಹೇಳಿದ್ದಾರೆ ಅಲ್ವಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಅಟ್ಮೋಸ್ಟ್ 1 ಹೆಡ್ ಅಂದರೆ ಜಾಸ್ತಿ ಅಂದರೆ 1 ಹೆಡ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಕೊಟ್ಟಿರೋ ಕಂಡೀಷನ್ ನೋಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಬಟ್ ಕಡಿಮೆ ಬಗ್ಗೆ ಏನಾದರೂ ಹೇಳಿದ್ದಾರಾ? ಅಟ್ಮೋಸ್ಟ್ 1 ಹೆಡ್ ಇಲ್ಲದೆ ಇರ್ಬೋದಲ್ಲ, ಅದನ್ನು ಕೂಡ ತೊಗೊಳ್ಬೋದಲ್ಲ ನಾವು. ಅಟ್ಮೋಸ್ಟ್ ಜಾಸ್ತಿ ಅಂದರೆ 1 ಹೆಡ್ ಇರಲಿ, ಅಥವಾ ಹೆಡ್ ಇಲ್ಲದೇನೂ ಇರಲಿ, ನಮಗೇನು ಪ್ರಾಬ್ಲಮ್ಮು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಹೆಡ್ ಇಲ್ಲದೆ ಇರೋದನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. ಯಾವುದಿದು ಟೇಲ್ ಇದೆಯಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕು. ಆವಾಗಿದು 4/8 ಆಗುತ್ತೆ ಸ್ಟೂಡೆಂಟ್ಸ್. 4 1s 4 2s. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟೇಲನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ವೈ? ಬಿಕಾಸ್ ಅಟ್ಮೋಸ್ಟ್ 1 ಹೆಡ್ ಅಂದಿದ್ದಾರೆ. ಅವ್ರ ಕಂಡೀಷನ್ ಏನು? ಅಟ್ಮೋಸ್ಟ್ 1 ಹೆಡ್. ಅವ್ರು ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದ್ದಾರೆ. ಇಲ್ಲ ಅಲ್ವಾ, ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದರೆ ಇದು ಬರ್ತಾ ಇಲ್ಲ ಇದ್ದಿತ್ತು. ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 ಹೆಡ್ ಇರಲೇಬೇಕು. ಇದರಲ್ಲಿ 1 ಹೆಡ್ ಇಲ್ಲ ಅಲ್ವಾ. ಇಲ್ಲಿ ಅಟ್ಮೋಸ್ಟ್ 1 ಹೆಡ್ ಅಂದಿದ್ದಾರೆ. ಸೊ ಟೇಲ್ ಬರ್ಬೋದಲ್ಲ, ಖಾಲಿ ಟೇಲ್ ಅಂದರೆ ಮೀನಿಂಗ್ ಏನು ಹೇಳಿ, ಹೆಡ್ ಬರ್ದೇನೂ ಇರ್ಬೋದಲ್ಲ, ಅದು ಕೂಡ ಕಂಡೀಷನ್ ಅಲ್ವಾ. ಸೊ ಅದು ಕೂಡ ಆಗುತ್ತೆ. ಇಲ್ಲಿ 4/8 ದಟ್ ಈಸ್ 1/2. ಇದು ಪ್ರೊಬ್ಯಾಬಿಲಿಟಿಯಿಂದ ಕರೆಕ್ಷನ್ ಇದ್ದಿತ್ತು. ಇದನ್ನು ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಯಾಕಂದರೆ ಇಲ್ಲಿ ಅಟ್ಮೋಸ್ಟ್ ಅಂತ ಇದೆಯಲ್ಲ, ಟೇಲ್ ನಾವು ಕನ್ಸಿಡರೇಷನ್ ತೊಗೊಳ್ಬೇಕು, ನಾವು ತೊಗೊಂಡಿರಲಿಲ್ಲ, ಅದೊಂದು. ಮತ್ತು ಇದು ಮಾಡಿದ್ದು ಸರಿ ಇದ್ದಿತ್ತು, ಬಟ್ ನಾವಿಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿತ್ತು. ಆಪ್ಷನ್ ಪ್ರಕಾರ ಸಿಂಪ್ಲಿಫಿಕೇಷನ್ ಬೇಡ. 1 ಮಾರ್ಕ್ಸ್ ಕ್ವಶನ್ ಆಗಿದ್ದರೆ ನೀವು ಇದು ಮಾಡಿದರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಆಪ್ಷನಲ್ಲಿ ಇಲ್ಲ ಅಲ್ವಾ, ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದು. ಓಕೆ, ಈಗ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ನಾನು ಇದನ್ನು ಎಲ್ಲ ವೀಡಿಯೋನ ನಾಟ್ ಮೋರ್ ದ್ಯಾನ್ 35 to 40 ಮಿನಿಟ್ಸ್ಗಿಂತ ಜಾಸ್ತಿ ಮೇಲೆ ಹೋಗೋದಿಲ್ಲ. ನಾನು ಸ್ಟಾರ್ಟ್ ಮಾಡ್ತೇನೆ. ಇನ್ ಕೇಸ್ 35-40 ಮಿನಿಟ್ಸ್ ಜಾಸ್ತಿ ಆದರೆ ಪಾರ್ಟ್ 2 ಅಂತ ಮಾಡ್ತೇನೆ. ಇಲ್ಲದೇ ಇದ್ದರೆ ಒಂದೇ ಪಾರ್ಟಲ್ಲಿ ನಾನು ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡ್ತೇನೆ. ಓಕೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. 2+3 ಆಲ್ಮೋಸ್ಟ್ 2+3 ಅಲ್ಲಿ ಬರುತ್ತೆ ನೋಡಿ. 2023 ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ, ಮಾಡೆಲ್ಲು, ಬೋರ್ಡ್, ಸಪ್ಲಿಮೆಂಟ್ರಿ ಎಲ್ಲದರಲ್ಲೂ 2+3 ಟೋಟಲ್ 5 ಮಾರ್ಕ್ಸ್ ಅಲ್ವಾ. ಮತ್ತು ಸ್ಟೇಟ್ ಪ್ರಿಪ್ರೇಟ್ರಿಯಲ್ಲಿ ಮಾತ್ರ ಅದನ್ನು ಈ 2ಅನ್ನು MCQ+1 ಅಂತ ಮಾಡಿದ್ದಾರೆ. ಈ 3ಅನ್ನು 1+2 ಅಂತ ಸ್ಪ್ಲಿಟ್ ಮಾಡಿ ಇಟ್ಟಿದ್ದಾರೆ, ಆಯಿತಾ. ಅದು ಓನ್ಲಿ ಇನ್ ಸ್ಟೇಟ್ ಪ್ರಿಪ್ರೇಟರಿ ಆಫ್ 2023, ಆಯಿತಾ. ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಟೈಮು ಮಾಡೆಲ್ ಕ್ವಶನ್ ಪೇಪರ್ಲಿ 2+3 ಇದೆ. ಸೊ 2+3 ಬರುತ್ತೆ, ಆಯಿತಾ. ಆಲ್ಮೋಸ್ಟ್ ಇದೇ ಬರುತ್ತೆ. 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟು, ಈಸಿ ಇದೆ. ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರ್ಸ್ ಈಸಿ ಮತ್ತೊಂದಿಲ್ಲ. ನೀವು 2 ಮಾರ್ಕ್ಸ್ ಆಲ್ಮೋಸ್ಟ್ ಮಾಡ್ತೀರಾ. 3 ಮಾರ್ಕ್ಸಲ್ಲಿ ಸ್ವಲ್ಪ ಎಲ್ಲರದ್ದು ಪ್ರಾಬ್ಲಮ್ ಇರೋದು 3 ಮಾರ್ಕ್ಸಲ್ಲಿ. ಜಾಸ್ತಿ ಪ್ರಾಬ್ಲಮ್ಸನ್ನು ಮಾಡಿ ನಾನು ಹೇಳಿಕೊಡೋದನ್ನು ಪರ್ಫೆಕ್ಟ್ ಕೇಳ್ಕೊಳ್ಳಿ, ಆರಾಮ್ಸೆ ನೀವು ಮಾಡ್ತೀರಾ. ಪ್ರೂವ್ ದ್ಯಾಟು ಕೂಡ. ಓಕೆ, ಈಗ
ನನ್ನ ಫಾರ್ಮುಲಲ್ಲಿ ಇಷ್ಟು ತುಂಬ ದೊಡ್ಡದಿರ್ಲಿಕ್ಕೆ ಹೋಗಿ ಬೇರೆ ಇದರಲ್ಲಿ ಬರಿತಾ ಇದ್ದೇನೆ ನೋಡಿ. ಫಾರ್ಮುಲಾವನ್ನು ಕೊಡ್ತೇನೆ ನೋಡಿ, ಇದರಲ್ಲಿ ಇರೋದೇ ಫಾರ್ಮುಲಾವನ್ನು ಕಲ್ತ್ಕೊಂಡ್ರೆ ನೀವು ಆರಾಮ್ಸೆ ಮಾಡ್ಬೋದು ಅಲ್ವಾ. ಸೈನ್ ತೀಟಾ ಅಂದರೆ ಯಾವತ್ತೂ ನಾವು ವಿತ್ ರೆಸ್ಪೆಕ್ಟ್ ಟು ತೀಟಾ ಮಾಡೋದು ಸ್ಟೂಡೆಂಟ್ಸ್, ಇದು ಅರ್ಥ ಮಾಡ್ಕೊಳ್ಳಿ. ತೀಟಾವನ್ನು ತಗೊಂಡು ಅದರ ಆಪೋಸಿಟ್ ಸೈಡಲ್ಲಿರೋದನ್ನು ನಾವು ಆಪೋಸಿಟ್ ಅಂತ ಕರಿತೇವೆ, ಆಪೋಸಿಟ್ ಸೈಡಲ್ಲಿರೋದು. ಅದರ ಅಡ್ಜಸೆಂಟಲ್ಲಿರೋದನ್ನು ನಾವು ಅಡ್ಜಸೆಂಟ್ ಅಂತ ಕರಿತೇವೆ. ಇದು ಹೈಪಾಟಿನಸ್ ಆಗುತ್ತೆ ಅಲ್ವಾ, ಆಪೋಸಿಟ್ ಅಡ್ಜಸೆಂಟ್ ಹೈಪಾಟನಸ್. ಇಲ್ಲಿ ಫಸ್ಟಿಗೆ ಇಲ್ಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ. ಫಸ್ಟ್ನೇದು ಸೈನ್ ತೀಟಾ, ಸೆಕೆಂಡ್ನೇದು ಕಾಸ್ ತೀಟಾ, ಥರ್ಡ್ ಒನ್ನು ಟ್ಯಾನ್ ತೀಟಾ, ಫೋರ್ತ್ ಒನ್ನು ಕೋಸಿಕೆಂಟ್ ತೀಟಾ, ಫಿಫ್ತ್ ಒನ್ನು ಸೀಕೆಂಟ್ ತೀಟಾ, ಸಿಕ್ಸ್ತ್ ಒನ್ನು ಕಾಟ್ ತೀಟಾ. ಓಕೆ, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೋಸಿಕೆಂಟ್ ತೀಟಾ, ಸೀಕೆಂಟ್ ತೀಟಾ, ಕಾಟ್ ತೀಟಾ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್, ಕಾಟ್. ಓಕೆ, ಯಾಕಂತ ನಾನು ಹೇಳ್ತೇನೆ ನೋಡಿ. ಈಗ ಸೈನ್ ತೀಟಾ ಇದರಲ್ಲಿ ನೀವು ಈ ಫಾರ್ಮುಲಾ, ಇದು ಒಂದು ಫಾರ್ಮುಲಾ ಕಲ್ತ್ಕೊಳ್ಳಿ ಸಾಕು. ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್ಸಾ. ಸೈನ್ ಆದಮೇಲೆ ನೆಕ್ಸ್ಟ್ ಯಾವ್ದು ಹೇಳಿ, ಕಾಸ್ ಅಲ್ಲ. ಇಲ್ಲಿ ಏನು ಮಾಡ್ತಾರೆ ನೋಡಿ, ಆಪೋಸಿಟ್ ಇರೋ ಪ್ಲೇಸಲ್ಲಿ ಅಡ್ಜಸೆಂಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಹೈಪಾಟಿನಸ್ ಸೇಮ್ ಅಲ್ವಾ. ಇದು ಒಂದು ಕಲ್ತದ್ದಿದ್ರೆ ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪಾಟಿನಸ್ ಕಲ್ತದ್ದಿದ್ರೆ, ಸೆಕೆಂಡ್ ಒಂದು ಕಾಸ್ ತೀಟಾ ಅಂತ ಗೊತ್ತಿದೆ. ಆಪೋಸಿಟ್ ಪ್ಲೇಸಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅಡ್ಜಸೆಂಟ್. ಹೈಪಾಟಿನಸ್ ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀರಾ. ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾದ ನ್ಯೂಮರೇಟರ್, ಕಾಸ್ ತೀಟಾದ ನ್ಯೂಮರೇಟರ್. ಸೈನ್ ತೀಟಾದ ನ್ಯೂಮರೇಟರ್ ಡಿವೈಡೆಡ್ ಬೈ ಕಾಸ್ ತೀಟಾದ ನ್ಯೂಮರೇಟರ್. ಇದು ಯಾಕೆ ಸೈನ್ ತೀಟಾದ ನ್ಯೂಮರೇಟರ್ ಮತ್ತು ಕಾಸ್ ತೀಟಾದ ನ್ಯೂಮರೇಟರ್? ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ ನಾನು. ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ. ಇದು ಕೂಡ ಫಾರ್ಮುಲಾ. ಈಗ ನೋಡಿ, ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ ಅಲ್ವಾ. ನಮಗೆ ಸೈನ್ ತೀಟಾ ಅಂದರೆ ಆಲ್ರೆಡಿ ಇಲ್ಲಿ ಗೊತ್ತಾಗಿದೆ ಏನಂತ, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್ ಅಂತ ಸೈನ್ ತೀಟಾ. ಇಲ್ಲಿ ನೋಡಿ, ಡಿವೈಡೆಡ್ ಬೈ ಕಾಸ್ ತೀಟಾ ಅಂದರೆ ಏನು ನೋಡಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್ ಅಲ್ವಾ. ಈಗ ನೋಡಿ, ಹೈಪಾಟಿನಸ್ ಕ್ಯಾನ್ಸಲ್ ಮಾಡಿ ಏನು ಉಳಿತದೆ ನಿಮಗೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ, ಅಪೋಸಿಟ್ ಬೈ ಅಡ್ಜಸೆಂಟ್ ಅಲ್ವಾ. ನೆನ್ಪಿಟ್ಕೊಳ್ಳೋ ರೀತಿ ಏನು ಹೇಳಿ, ಸೈನ್ ತೀಟಾದ ನ್ಯೂಮರೇಟರ್ ಡಿವೈಡೆಡ್ ಬೈ ಕಾಸ್ ತೀಟಾದ ನ್ಯೂಮರೇಟರ್, ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಇದು ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಮತ್ತು ಕೊಸಿಕೆನ್ ತೀಟಾ, ಇಲ್ಲಿ ನೋಡಿ, ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕೊಸಿಕೆನ್ ತೀಟಾ. ಅಂದರೆ ನೀವು ಸೈನ್ ತೀಟಾ ಕಲ್ತದ್ದಿದ್ರೆ ಕೊಸಿಕೆನ್ ತೀಟಾ ಏನಾಗುತ್ತೆ ಹೇಳಿ, ಅದ್ರ ಉಲ್ಟಾ ರೆಸಿಪ್ರೋಕಲ್. ಇಲ್ಲಿ ನ್ಯೂಮರೇಟ್ರಲ್ಲಿ ಆಪೋಸಿಟ್ ಇದೆ, ಡಿನಾಮಿನೇಟ್ರಲ್ಲಿ ಹೈಪಾಟಿನಸ್ ಇದೆ. ಕೊಸಿಕೆನ್ ತೀಟಕ್ಕೆ ಏನಾಗುತ್ತೆ, ಉಲ್ಟಾ ಆಗುತ್ತೆ, ಹೈಪಾಟಿನಸ್ ಬೈ ಆಪೋಸಿಟ್. ನೀವು ಕಾಸ್ ತೀಟಾ ಕಲ್ತದ್ದಿದ್ರೆ ಅದರ ರೆಸಿಪ್ರೋಕಲ್ ಯಾವುದು, ಸೀಕೆಂಟ್ ತೀಟಾ. ಕಾಸ್ ತೀಟಕ್ಕೆ ನೀವು ಏನು ಕಲ್ತಿದ್ರಿ, ಅಡ್ಜಸೆಂಟ್ ಬೈ ಹೈಪಾಟಿನಸ್. ಸೀಕೆಂಟ್ ಅದರ ರೆಸಿಪ್ರೋಕಲ್ ಅಂದರೆ ಉಲ್ಟಾ, ಇದು ಹೈಪಾಟಿನಸ್ ಬೈ ಅಡ್ಜಸೆಂಟ್ ಆಗುತ್ತೆ ನೋಡಿ ಅಲ್ವಾ. ಕಾಟ್ ತೀಟಾ, ಟ್ಯಾನ್ ಕಲ್ತಿದ್ದಿದ್ರೆ ಕಾಟ್ ಅಂದರೆ, ಟ್ಯಾನ್ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಕಾಟ್ ಅಂದರೆ ಅದ್ರ ಉಲ್ಟಾ, ಅಡ್ಜಸೆಂಟ್ ಬೈ ಅಪೋಸಿಟ್ ಅಲ್ವಾ. ಸೊ ಇದು ಗೊತ್ತಿದ್ರೆ ಅಂದರೆ 1 ಮತ್ತು 4 ದೇ ಆರ್ ರೆಸಿಪ್ರೋಕಲ್, 2 ಮತ್ತು 5 ದೇ ಆರ್ ರೆಸಿಪ್ರೋಕಲ್, 3 ಮತ್ತು 6 ದೇ ಆರ್ ರೆಸಿಪ್ರೋಕಲ್. ಗೊತ್ತಾಯ್ತಾ? 1 4 2 5 3 6 ಅಲ್ವಾ. ನೋಡಿ, 1 4 2 5 3 6 ರೆಸಿಪ್ರೋಕಲ್ ಅಲ್ವಾ. ಸೊ ರೆಸಿಪ್ರೋಕಲ್ ಅಂದರೆ ಮೀನಿಂಗ್ ಏನು, ಉಲ್ಟಾ, 1 ಬೈ. ಸೊ ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕೊಸೆಕ್ ತೀಟಾ, ಕಾಸ್ ತೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಸೀಕೆಂಟ್ ತೀಟಾ, ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ. ಇಲ್ಲೂ ಬರ್ತಿದ್ದೇನೆ. ಮತ್ತು ನೀವು ಟ್ಯಾನ್ ತೀಟಾವನ್ನು ಈ ಥರ ಬರಿಬೋದು, ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕಾಟ್ ತೀಟಾ, ಇದನ್ನು ಬರಿಬೋದು. ಹಾಗೆ ಕಾಟ್ ತೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಟ್ಯಾನ್ ತೀಟಾ. ಯಾವುದಕ್ಕೆ ಯಾವುದು ರೆಸಿಪ್ರೋಕಲ್ ಅಂದರೆ ಏನು ಹೇಳಿ, 1 ಬೈ. ಸೀಕೆಂಟ್ ತೀಟಾ ಅಂದರೆ ಇದು ರೆಸಿಪ್ರೋಕಲ್, ಕೊಸಿಕೆನ್ ತೀಟಾ ಅಂದರೆ ಇದು ರೆಸಿಪ್ರೋಕಲ್, ಸೈನ್ ಇದು ರೆಸಿಪ್ರೋಕಲ್, ಕಾಟ್ ತೀಟಾ ಅಂದರೆ ಟ್ಯಾನ್ ಇದು ರೆಸಿಪ್ರೋಕಲ್. 1 4 2 5 3 6 ಉಲ್ಟಾ. ಓಕೆ, ಇದಿಷ್ಟು ಫಾರ್ಮುಲಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಎಲ್ಲ ಕಡೆ ಬೇಕಾಗತ್ತೆ ನಿಮಗಿದು. ಆಮೇಲೆ ಇದೊಂದು ಗೊತ್ತಿರಲಿ, ಟ್ಯಾನ್ ಸೈನ್ ತೀಟಾ ಬೈ ಕಾಸ್ ತೀಟಾ. ನಾನು ಏನು ಹೇಳಿದ್ದೆ, ಟ್ಯಾನ್ ತೀಟಾ ಮತ್ತು ಕಾಟ್ ತೀಟಾದ ರೆಸಿಪ್ರೋಕಲ್, ಇಲ್ಲಿ ಬರ್ದಿದ್ದೆ ನೋಡಿ, ಟ್ಯಾನ್ ತೀಟಾ ಮತ್ತು ಕಾಟ್ ತೀಟಾ ರೆಸಿಪ್ರೋಕಲ್ ಅಲ್ವಾ. ಸೊ ಅಂದರೆ ನಮ್ಮ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಬೈ ಕಾಸ್ ತೀಟಾ ಗೊತ್ತಿದೆ. ಹಾಗಾದರೆ ಕಾಟ್ ತೀಟಾ ಏನಾಗುತ್ತೆ ಹೇಳಿ, ಕಾಸ್ ತೀಟಾ ಬೈ ಸೈನ್ ತೀಟಾ. ರೆಸಿಪ್ರೋಕಲ್ ಅಂದರೆ ಏನು, ಉಲ್ಟಾ. ನ್ಯೂಮರೇಟ್ರಲ್ಲಿ ಇದ್ದದ್ದು ಡಿನಾಮಿನೇಟರ್ ಬರುತ್ತೆ, ಡಿನಾಮಿನೇಟ್ರಲ್ಲಿ ಇದ್ದಿದ್ದು ನ್ಯೂಮರೇಟರ್ ಬರುತ್ತೆ, ಅಷ್ಟೇ. ಇದು ಫಾರ್ಮುಲಾ. ಓಕೆ, ಅದಾದಮೇಲೆ ಇದು ಸೈನ್ 0 ಡಿಗ್ರಿ, ಇದನ್ನು ನೆನ್ಪಿಟ್ಕೊಳ್ಳಿ. 0 1/2 1/√2 √3/2 1. ಇದು ಒಂದು ಕಲ್ತ್ಕೊಳ್ಳಿ ಸಾಕು. ಸೈನ್ 0 ಈ ಡಿಗ್ರಿ ಯಾವುದೆಲ್ಲ ಬರುತ್ತೆ ನೋಡ್ಕೊಳ್ಳಿ, 0 30 45 60 90 ಅಲ್ವಾ. 0 30 45 60 90 ಡಿಗ್ರಿ ಬರುತ್ತಲ್ವಾ. ಸೈನ್ 0 0 0 1/2 1/√2 √3/2 1. ಸೈನ್ ಒಂದು ಕಲ್ತ್ಕೊಳ್ಳಿ ಸಾಕು. ಯಾಕಂತ ಕೇಳಿದರೆ ಕಾಸ್ ಏನಾಗುತ್ತೆ ನೋಡಿ, ಸೈನ್ ಏನು ಬರ್ದಿದ್ರಲ್ಲ ಅದ್ರ ಉಲ್ಟಾ. ಅಂದರೆ ಈಚೆ ಕಡೆಯಿಂದ ಬನ್ನಿ ನೋಡಿ, 1 ಇಲ್ಲಿ ಏನಿದೆ ಹೇಳಿ, √3/2 ಅದಿಲ್ಲೂ ಬರುತ್ತೆ.
ಆಮೇಲೆ ಇಲ್ಲೇನಿದೆ 1/√2 ಅದು ಇಲ್ಲಿ ಬರುತ್ತೆ, ಇಲ್ಲಿ 1/2 ಇದೆ ಅದು ಇಲ್ಲಿ ಬರುತ್ತೆ, ಇಲ್ಲಿ 0 ಇದೆ ಇಲ್ಲಿ ಬರುತ್ತೆ. ಅಂದರೆ ಉಲ್ಟಾ ಈಚೆ ಕಡೆಯಿಂದ ಟ್ರಾವೆರ್ಸ್ ಮಾಡ್ತೀರಾ. ಅಂದರೆ ಸೈನ್ ಥೀಟಾವನ್ನು ನೀವು ಲೆಫ್ಟ್ ಟು ರೈಟ್ ಹೋಗ್ತೀರಲ್ಲ, ಕಾಸ್ ಥೀಟಾ ಸೈನ್ ಥೀಟಾ ಏನು ಬರೆದಿದ್ದೀರಾ ರೈಟ್ ಟು ಲೆಫ್ಟ್ ಬನ್ನಿ. 1√3/2 1/√2 1/2 0 ಅಲ್ವಾ. ಸೈನ್ ಆಯಿತು ಕಾಸ್ ಆಯಿತು. ಟ್ಯಾನ್ ಥೀಟಾ ಅಂದರೆ ಏನಂತ ಹೇಳಿದ್ದೆ ನಾನು ಇಲ್ಲಿ ನೋಡಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಅಂದರೆ ಏನು 0/1, ಸೈನ್ ಅಂದರೆ 0, ಕಾಸ್ ಥೀಟಾ ಅಂದರೆ 1 ಅಲ್ವಾ. 0/1 0/1 ಇಸ್ 0 ಅಲ್ವಾ. ಹಾಗೆ 1/2 ಡಿವೈಡೆಡ್ ಬೈ √3/2 2 ಕ್ಯಾನ್ಸಲ್ ಆಗುತ್ತೆ, 1/√3 ಉಳಿತದೆ. ಇಲ್ಲೂ ಹಾಗೆ 1/√2 ಡಿವೈಡೆಡ್ ಬೈ 1/√2 2 ಕ್ಯಾನ್ಸಲ್ ಆಗಿ 1 ಉಳಿತದೆ. ಇಲ್ಲೂ √3/2 ಡಿವೈಡ್ ಬೈ 1/2 2 ಕ್ಯಾನ್ಸಲ್ ಆಗುತ್ತೆ, √3/1 ಉಳಿತದೆ, 1 ಬರೆಯೋ ಅಗತ್ಯ ಇಲ್ಲ, √3. 1/0 ಸಮಥಿಂಗ್ ಬೈ 0 ಇಸ್ ಇನ್ಫಿನಿಟಿ, ಅಥವಾ ಅದನ್ನು ನಾಟ್ ಡಿಫೈನ್ಡ್ ಅಂತ ಕರೀತಾರೆ, ಇದನ್ನು ಇನ್ಫಿನಿಟಿ ಅಂತ ಕರೀತಾರೆ, ಅಥವಾ ನಾಟ್ ಡಿಫೈನ್ಡ್. ಓಕೆ, ಅದಾದ ನಂತರ ಇದು ಗೊತ್ತಿದೆಯಲ್ಲ ನಿಮಗೆ, ಕೊಸಿಕೆಂಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್. ರೆಸಿಪ್ರೋಕಲ್ ಅಂದರೆ ಏನು, 1/0 ಇನ್ಫಿನಿಟಿ, 1/1/2. ಅಥವಾ ಎಂತ ಮಾಡಿ ಗೊತ್ತುಂಟ, 1/1/2ಗಿಂತ ಡಿನಾಮಿನೇಟರ್ ಇದ್ದು ನ್ಯೂಮರೇಟರ್ ಬರೀನಿ, ನ್ಯೂಮರೇಟರ್ ಇದ್ದು ಡಿನಾಮಿನೇಟರ್ ಬರೀನಿ. ಇಲ್ಲಿ 1/2 ಇದೆಯಲ್ಲ, ಇಲ್ಲೇನಾಗುತ್ತೆ 2/1 ಆಗುತ್ತೆ. ಬೈ 1 ಬರೆಯೋ ಅಗತ್ಯ ಇಲ್ಲ ಅಲ್ವಾ, ಇಟ್ ಡಸಂಟ್ ಮ್ಯಾಟರ್ಸ್ ಅಲ್ವಾ. ಅದೇ ಥರ ಇಲ್ಲಿ 1/√2 ಇದೆ, √2/1 √2/1 ಬರೆಯೋ ಅಗತ್ಯ ಇಲ್ಲ, ಸೊ √2. ಇದು 2/√3 ಆಗುತ್ತೆ ಬರೆದಿದ್ದಾರೆ. ಇದು 1/1 1 ಆಗುತ್ತೆ. ಹಾಗೆ ಇಲ್ಲೂ ಅಷ್ಟೇ 1/1 1 ಆಗುತ್ತೆ. ಇದು ಉಲ್ಟಾ ಬರೀನಿ 2/√3, ಇದನ್ನು ಉಲ್ಟಾ ಬರೀನಿ √2/1. √2/1 ಬರೆಯೋದು ಬೇಡ, ಅದಕ್ಕೆ √2 ಅಂತ ಬರಿತಾ ಇದ್ದಾರೆ. ಇದು 2/1 2/1 ಬರೆಯೋದು ಬೇಡ, ಅದಕ್ಕೆ 2 ಬರಿತಾ ಇದ್ದಾರೆ. ಇದು 1/0 ನಾಟ್ ಡಿಫೈನ್ಡ್. ಇದು ಹಾಗೆ 1/0 ನಾಟ್ ಡಿಫೈನ್ಡ್. ಇದು ಉಲ್ಟಾ ಬರೀನಿ √3/1 ಅಂದರೆ √3. 1/1 1, ಇದು 1/√3 1/√3, ಇದು 0 ಆಗುತ್ತೆ. 1 ನಾಟ್ ಡಿಫೈನ್ಡ್ ಇಸ್ 0. ಈ ಫಾರ್ಮುಲಾವನ್ನು ಕಲೀಲೇಬೇಕು ಸ್ಟೂಡೆಂಟ್ಸ್. ಮತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಒಂದು 6 ಆ್ಯಂಗಲ್ಸ್ಗಳಿದೆ, ಆಯಿತಾ. ಕನ್ಫ್ಯೂಸ್ ಆಗಬೇಡಿ ನೀವು, ಕಾಂಪ್ಲಿಮೆಂಟ್ರಿಗೂ ಮತ್ತು ಇಲ್ಲಿರುವಂಥ ಇದಕ್ಕೂ ಕನ್ಫ್ಯೂಸ್ ಆಗಬೇಡಿ. ಇದು ಸೈನ್ 90 - ಥೀಟಾ ಕಾಸ್ ಥೀಟಾ, ಕಾಸ್ 90 - ಥೀಟಾ ಸೈನ್ ಥೀಟಾ, ಅಲ್ಲೇ ಆಚೆ ಈಚೆ ನೋಡಿ. ಅದೇ ರೀತಿ ಕೊಸೆಕ್ 90 - ಥೀಟಾ ಸಿಕೆನ್ ಥೀಟಾ, ಸಿಕೆಂಟ್ 90 - ಥೀಟಾ ಏನಾಗುತ್ತೆ ಕೊಸೆಕ್ ಥೀಟಾ, ಅಲ್ಲೇ ಆಚೆ ಈಚೆ. ಟ್ಯಾನ್ 90 - ಥೀಟಾ ಕಾಟ್ ಥೀಟಾ, ಕಾಟ್ 90 - ಥೀಟಾ ಟ್ಯಾನ್ ಥೀಟಾ. ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರೀತಾರೆ. 90 - ಸಮಥಿಂಗ್ ಪ್ರಾಬ್ಲಮಲ್ಲಿ 90 - ಸಮಥಿಂಗ್ ಅಂತ ಬಂದರೆ ಇದೇ ಫಾರ್ಮಲ್ಲಿ ಯೂಸ್ ಮಾಡಬೇಕು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಓಕೆ, ಸೈನಿಗೆ ಕಾಸ್, ಕೊಸೆಕ್ಕಿಗೆ ಸಿಕೆಂಟ್, ಟ್ಯಾನಿಗೆ ಕಾಟ್, ಅದು ಗೊತ್ತಿರಲಿ. ಅದು ಬಿಟ್ಟರೆ ನಿಮಗೂ ಟ್ರಿಗ್ನಾಮೆಟ್ರಿಕ್ ರೇಷ್ಯೂಸ್ ಇದೆ, ಐಡೆಂಟಿಟೀಸ್ ಅಂತ ಕರೀತಾರೆ. ಇದನ್ನು ನಿಮಗೆ ಪ್ರೂವ್ ದ್ಯಾಟಲ್ಲಿ ತುಂಬ ಯೂಸ್ ಮಾಡ್ತೀರಾ ನೀವು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1, ಇದೊಂದು ಐಡೆಂಟಿಟಿ. ಇನ್ನೊಂದು 1 + ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ, ಇದೊಂದು ಐಡೆಂಟಿಟಿ. ಇನ್ನೊಂದು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ, ಇದು ಐಡೆಂಟಿಟಿ. ಇದಿಷ್ಟು ಫಾರ್ಮುಲಾವನ್ನು ನೀವು ಎಟ್ ಎನಿ ಕಾಸ್ಟ್ ಕಲೀಲೇಬೇಕು ಸ್ಟೂಡೆಂಟ್ಸು, ಯಾಕಂದರೆ ಕಂಪ್ಲೀಟ್ ನಿಮ್ಮ ಟ್ರಿಗ್ನಾಮೆಟ್ರಿ ಆನ್ಸರ್ಸ್ ಬರೋದೇ ಇದರಲ್ಲಿ. ಇದು ಬಿಟ್ಟರೆ ನಿಮ್ಮ ಕೆಲವೊಂದಿಷ್ಟು ಫಾರ್ಮುಲಾ ಬರುತ್ತೆ, ಅದು ನಿಮ್ಮ ಬೇಸಿಕ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಯಾವುದೆಲ್ಲ ಬರುತ್ತೆ ಕೇಳಿದರೆ a + b × a - b, ಅದು ಪ್ರೂವ್ ದ್ಯಾಟ್ ಮಾಡುವಾಗ ಯೂಸ್ ಮಾಡ್ತೇವೆ, a² - b². ಅದು ಬಿಟ್ಟರೆ a + b ಹೋಲ್ ಸ್ಕ್ವೇರ್, a² + 2ab + b². ಇದು ಬಿಟ್ಟರೆ a - b ಹೋಲ್ ಸ್ಕ್ವೇರ್, a² - 2ab + b². ಈ ಥರ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಇದು ಎಲ್ಲಿ ಯೂಸ್ ಆಗುತ್ತೆ ಕಂಡ್ರೆ, ಇವು 3 ಫಾರ್ಮುಲಾ ನಿಮಗೆ ಈ ಐಡೆಂಟಿಟಿ ನಿಮ್ಮ ಪ್ರೂವ್ ದ್ಯಾಟ್ ಇದೆಯಲ್ಲ ಅಲ್ಲಿ ಯೂಸ್ ಆಗುತ್ತೆ. ಮತ್ತು ಇದು ಆರಾಮ್ಸೆ ಮಾಡ್ಬೋದು, ಆಯಿತಾ. ಈಗ ಒಂದೊಂದೇ ಪ್ರಾಬ್ಲಮ್ಸ್ ಮಾಡ್ತಾ ಬರೋಣ. ನಾನು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಮಾಡೋದಿಲ್ಲ, ಯಾಕಂದರೆ ನಿಮಗೆ ಲೆಂದಿ ಆಗುತ್ತೆ. ಸೊ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಆದರೆ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ವೀಡಿಯೋಗೆ ಹೋಗ್ತೇನೆ ನಾನು, ಪಾರ್ಟ್ ಬಿ ಅಂತ ಮಾಡ್ತೇನೆ. ಓಕೆ, ಟ್ರಿಗ್ನಾಮೆಟ್ರಿ ಇಲ್ಲಿ ನೋಡಿ 2022-23 ಬೋರ್ಡಲ್ಲಿ ಕೇಳಿದಂಥ ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ ಇದು. ಇನ್ ದ ಗಿವನ್ ಫಿಗರ್, ಆಲ್ಮೋಸ್ಟ್ ಹೆಚ್ಚಿನ ಪ್ರಾಬ್ಲಮಲ್ಲಿ ಇದೇ ಫಿಗರ್ ಇದೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಓಕೆ, ABC = 90 ಡಿಗ್ರಿ. ABC 90 ಡಿಗ್ರಿ ಅಂದರೆ ಬಿ ಯಲ್ಲಿ 90 ಡಿಗ್ರಿ ಆಗುತ್ತೆ ಅಂತ ಅರ್ಥ, ಆ್ಯಂಗಲ್ ಬಿ ಯಲ್ಲಿ 90 ಡಿಗ್ರಿ. ದೆನ್ ಫೈಂಡ್ ಸೈನ್ ಥೀಟಾ, ಇದು ಇಂಪಾರ್ಟೆಂಟ್. ಸೈನ್ ಥೀಟಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಮತ್ತು ಸೈನ್ ಆಲ್ಫಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಕಾಸ್ ಥೀಟಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಕಾಸ್ ಆಲ್ಫಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಫಸ್ಟಿಗೆ ಬಂದ ತಕ್ಷಣ ನೀವು ಬರೀಬೇಕಾಗಿದ್ದು ಫಾರ್ಮುಲಾ. ಸೈನ್ ಥೀಟಾ ಫಾರ್ಮುಲಾ ಏನಾಗುತ್ತೆ ಸ್ಟೂಡೆಂಟ್ಸು? ಸೈನ್ ಥೀಟಾ ಅಂದರೆ ಏನಂತ ಹೇಳಿದ್ದೆ ನಾನು, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್, ಕರೆಕ್ಟಾ? ಇದು ಅದೇ ಆಪೋಸಿಟ್ ಬೈ ಹೈಪಾಟಿನಸ್, ಸೈನೇ ಇರೋದಲ್ವಾ. ಕಾಸ್ ಏನಾಗುತ್ತೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ ಇದನ್ನು, ಪ್ರಾಬ್ಲಮನ್ನು ಕನ್ಫ್ಯೂಸ್ ಆಗಬೇಡಿ. ತೀಟಾ, ಇದು ತೀಟಾ ಅಲ್ವಾ, ಇದು ತೀಟಾ.
ಯಾವತ್ತು ನಾವು ವಿತ್ ರೆಸ್ಪೆಕ್ಟು ಇದು ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ತೀಟಾ, ಅದನ್ನು ನಾವು ಬೇಸ್ ಆಗಿ ತಗೊಳ್ಳೋದು. ಅದನ್ನು ಬೇಸ್ ಅಂದರೆ ಮೀನಿಂಗ್ ಏನು? ತೀಟಾದ ಆಪೋಸಿಟಲ್ಲಿ ಇರೋದು ಆಪೋಸಿಟ್, ತೀಟಾದ ಅಡ್ಜಸೆಂಟಲ್ಲಿರೋದು ಅಡ್ಜಸೆಂಟ್, ಇದು ಹೈಪಾಟಿನಸ್. ನಾನು ವಿತ್ ರೆಸ್ಪೆಕ್ಟು ತೀಟಾ ಮಾಡ್ತಾ ಇದ್ದೇನೆ. ಈಗ ನೋಡಿ ಎಲ್ಲದೂ ಕೊಟ್ಟಿದ್ದಾರೆ. ತೀಟಾ ವಿತ್ ರೆಸ್ಪೆಕ್ಟು ತೀಟಾ ಆಪೋಸಿಟ್ ಏನು 1 ಅಲ್ವಾ? ವಿತ್ ರೆಸ್ಪೆಕ್ಟು ತೀಟಾ ಹೈಪಾಟಿನಸ್ ಏನು 2 ಅಲ್ವಾ? ಅದೇ ಥರ ವಿತ್ ರೆಸ್ಪೆಕ್ಟು ಆಲ್ಫಾ, ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದಕ್ಕೆ ಬೇರೆ ಡೈಗ್ರಾಮನ್ನೇ ಮಾಡಿಕೊಳ್ಳಿ. ಇದು ಆಲ್ಫಾ, ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್. ಯಾಕಂದರೆ ಆಲ್ಫಾ ಇಲ್ಲಿ ಕೊಟ್ಟಿದ್ದಾರೆ ಅವರು, ಅದಕ್ಕೆ ನಾನು ಸಪ್ರೇಟೇ ಮಾಡ್ಕೊಳ್ತಾ ಇದ್ದೇನೆ. ಇದು ಎ, ಇದು ಬಿ, ಇದು ಸಿ. ವ್ಯಾಲ್ಯೂ ಅದೇ ಇರುತ್ತೆ. ಎಲ್ಲೆಲ್ಲಿ ಯಾವ್ಯಾವುದು ಟ್ರಯಾಂಗಲಲ್ಲಿ ವ್ಯಾಲ್ಯೂ ಇದೆ ಅದಲ್ಲೇ ಇರುತ್ತೆ. ಚೇಂಜ್ ಆಗ್ತಿರೋದು ಏನು ಹೇಳಿ? ಸೈಡ್ಸ್ ಮಾತ್ರ. ಅಡ್ಜಸೆಂಟ್ ಇಲ್ಲಿ ಬಂತು, ಹೈಪಾಟಿನಸ್ ಸೇಮ್ ಆಯಿತು, ಅಪೋಸಿಟ್ ಇಲ್ಲಿ ಬಂತು ಅಂದರೆ ಅಪೋಸಿಟ್ ಮತ್ತು ಅಡ್ಜಸೆಂಟ್ ಇದಾಯಿತು, ಎಂಥ ಸ್ವ್ಯಾಪ್ ಆಯಿತು. ಆಲ್ಫಾ ಕೇಳಿರ್ಲಿಕ್ಕೆ ಹೋಗಿ ಈಗ ಬರೀನಿ. ಆಲ್ಫಾದ ಪ್ರಕಾರ ಅಪೋಸಿಟ್ ಏನು √3 ಅಲ್ವಾ? ಡಿವೈಡೆಡ್ ಬೈ ಆಲ್ಫಾದ ಪ್ರಕಾರ ಹೈಪಾಟಿನಸ್ ಏನು 2 ಅಲ್ವಾ? ಅದೇ ಥರ ಕಾಸ್ ತೀಟಾ, ತೀಟಾ ಅಂದಾಗ ಈ ಡಯಾಗ್ರಾಮ್, ಆಲ್ಫಾ ಅಂದಾಗ ಈ ಡಯಾಗ್ರಾಮ್. ಕಾಸ್ ತೀಟಾ ಅಡ್ಜಸೆಂಟ್ ಬೈ ಹೈಪಾಟಿನಸ್, ಅಡ್ಜಸೆಂಟ್ ಯಾವುದಿದು √3 ಅಲ್ವಾ? ಡಿವೈಡೆಡ್ ಬೈ ಹೈಪಾಟಿನಸ್ ಯಾವುದು ಇದಕ್ಕೆ 2 ಅಲ್ವಾ? ಅದೇ ಥರ ಇಲ್ಲಿ ಕನ್ಸಿಡರ್ ಮಾಡಿ. ಕಾಸ್ ಆಲ್ಫಾ ಅಡ್ಜಸೆಂಟ್ ಏನು 1, ಹೈಪಾಟಿನಸ್ ಏನು 2. ಸರಿಯಾ? ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಆಲ್ಫಾ ಮತ್ತು ತೀಟಾ ಅಂತ ನೋಡಿದಾಗ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದರೆ ತೀಟಾನೇ ಮಾಡಬೇಕು ಇಲ್ಲಿರೋದು. ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಅಂತ ಹೇಳಿದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾನೇ ಮಾಡಬೇಕು. ಅದಕ್ಕೋಸ್ಕರ ನಾನು ಸಪ್ರೇಟ್ ಡಯಾಗ್ರಾಮ್ ತೊಗೊಂಡಿದ್ದು. ಆಲ್ಫಾ ಮಾಡುವಾಗ ಡಯಾಗ್ರಾಮ್ ಸಪ್ರೇಟ್ ತೊಗೊಳ್ಳಿ. ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಅದೇ ಇರುತ್ತೆ, 1, 2, √3 ಸೇಮ್ ಇರುತ್ತೆ. ಚೇಂಜ್ ಆಗೋದು ಅಪೋಸಿಟ್ ಇದರಲ್ಲಿ ಅಡ್ಜಸೆಂಟ್ ಬರುತ್ತೆ, ಅಡ್ಜಸೆಂಟ್ ಇದರಲ್ಲಿ ಅಪೋಸಿಟ್ ಬರುತ್ತೆ, ಇದು ಚೇಂಜ್ ಆಗುತ್ತೆ. ಮತ್ತು ಒಂದೇ ಡೈಗ್ರಾಮಲ್ಲಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಸಪ್ರೇಟ್ ಡೈಗ್ರಾಮ್ ತೊಗೊಂಡೇ ಮಾಡಿ. ಓಕೆ, ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಈ ಪ್ರಾಬ್ಲಮ್ಮ. ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಪ್ರೂವ್ ದ್ಯಾಟ್ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸು ಕರೆಕ್ಟ್ ಮೈಂಡ್ ಕೊಡಿ. ಪ್ರೂವ್ ದ್ಯಾಟ್ ಈಸಿ ಇರುತ್ತೆ, ನೀವು ಅರ್ಥ ಮಾಡಿಕೊಂಡ್ರೆ. ರೂಟ್ ಅಂತ ಕೊಟ್ಟಿದ್ದಾರೆ. ರೂಟ್ ಅಂತ ಬಂದಾಗ ಕರೆಕ್ಟ್ ಕೇಳ್ಕೊಳ್ಳಿ. ರೂಟ್ ಅಂತ ಬಂದರೆ ಇದನ್ನು ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡ್ತಾರಲ್ಲ ಅದನ್ನು ಮಾಡಬೇಕು. ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದರೆ ಮೀನಿಂಗ್ ಡಿನಾಮಿನೇಟ್ರಲ್ಲಿ ಏನಿದೆ ನೋಡಿ ಅದರ ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕು ವಿತ್ ರೂಟ್ ಇನ್ಸೈಡ್ ದ ರೂಟ್. ಏನು ಮಾಡಿದ್ದಾರೆ ಇಲ್ಲಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 + cos A. ಯಾಕೆ 1 + cos A ಹೇಳಿ? ಇಲ್ಲಿ 1 ಮೈನಸ್ ಇರ್ಲಿಕ್ಕೆ ಹೋಗಿ ಅದರ ಆಪೋಸಿಟ್ ಸೈನ್ ಏನು ಪ್ಲಸ್ ಅಲ್ವಾ? ಅದರಿಂದ ಮಲ್ಟಿಪ್ಲೈಯೂ ಮಾಡಬೇಕು, ಡಿವೈಡು ಮಾಡಬೇಕು. ಗೊತ್ತಾಯ್ತಲ್ಲ ಇದು? ಈಗ ನೋಡಿ ನೆಕ್ಸ್ಟ್ ನ್ಯೂಮರೇಟರ್ ಮಲ್ಟಿಪ್ಲಿಕೇಶನ್ ಇದ್ರೆ ಏನು ಮಾಡ್ತೀರಾ ಹೇಳಿ? ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀರಾ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀರಾ. ನ್ಯೂಮರೇಟ್ರಲ್ಲಿ ಏನಿದೆ ಇಲ್ಲಿ 1 + cos A, ಇಲ್ಲೂ ಏನಿದೆ 1 + cos A. ಅದನ್ನು 1 + cos A ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ ಅಲ್ವಾ? 1 × 1 ಅಂದರೆ 1 ಸ್ಕ್ವೇರ್ ಇಂಟು ಅಲ್ವಾ ಇದು? ಇಲ್ಲಿ 1 + cos A ಇಂಟು 1 + cos A, 1 + cos A ಹೋಲ್ ಸ್ಕ್ವೇರ್ ಅಲ್ವಾ? ಡಿನಾಮಿನೇಟರ್ ನೋಡಿ ಸ್ಟೂಡೆಂಟ್ಸ್, A - B, A + B. ನಾನು ಹೇಳಿದ್ದೆಲ್ಲ ಫಾರ್ಮುಲಾ, A² - B². ಎ ಪ್ಲೇಸಲ್ಲಿ ಏನಿದೆ ನೋಡಿ ಇಲ್ಲಿ 1² ಮೈನಸ್ ಬಿ ಪ್ಲೇಸಲ್ಲಿ ಏನಿದೆ ಕಾಸ್ ಎ ಇರುವುದು, ಅದರ ಮೀನಿಂಗ್ cos²A. ಅಂಡರ್ಸ್ಟ್ಯಾಂಡ್ ಆಗಿದೆ ಅಲ್ವಾ? ಇದು ಹೇಗೆ ಬಂತಂತ? A + B ಇಂಟು A - B ಇಸ್ ಈಕ್ವಲ್ಸ್ ಟು A² - B². ಈ ಫಾರ್ಮುಲಾ ಬೇಸಿಸ್ ಮೇಲೆ ಡಿನಾಮಿನೇಟರ್ ಬಂದಿದ್ದು. ಓಕೆ, ಮೇಲ್ಗಡೆದು ಎರಡು ಸೇಮ್ ಇರ್ಲಿಕ್ಕೆ ಹೋಗಿ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೇನೆ. ಈಗ ಈ ಸ್ಕ್ವೇರ್ ರೂಟನ್ನು ಏನು ಮಾಡ್ತೇನೆ ಗೊತ್ತುಂಟ? ನಾನು ಎರಡಕ್ಕೂ ಸಪ್ರೇಟಾಗಿ ತಗೊಳ್ಳಿ. ಇದಕ್ಕೆ ಸ್ಕ್ವೇರ್ ರೂಟ್ ತಗೊಳ್ಳೆ, ಹಾಗೆ ಇದಕ್ಕೂ ಸ್ಕ್ವೇರ್ ರೂಟ್ ತಗೊಳ್ಳಿ. 1² ಅಂದರೆ 1 ಅಲ್ವಾ? ನಾನು ಡೈರೆಕ್ಟ್ 1 ಅಂತ ಬರಿತೇನೆ, ಪ್ರಾಬ್ಲಮ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಈ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿ. ಏನು ಉಳಿತಿಲ್ಲಿ? 1 + cos A ಡಿವೈಡೆಡ್ ಬೈ, ಇಲ್ಲಿ ರೂಟ್ ಇದೆಯಾ? ಇಲ್ಲಿ ನೋಡಿ ಐಡೆಂಟಿಟಿ ನೋಡಿ, ಇಲ್ಲಿಗೆ ಐಡೆಂಟಿಟಿ ಬೇಕು. sin² ತೀಟಾ ಇದ್ದಲ್ಲಿ ನಾನು A ಅಂತ ಬರಿತಾ ಇದ್ದೇನೆ ಅಷ್ಟೇ, ಎಲ್ಲದು ಸೇಮ್. ತೀಟಾ ಅಂದರೂ ಒಂದೇ, A ಅಂದರೂ ಒಂದೇ ಆ್ಯಂಗಲ್. ಈಗ 1 - cos²A ಏ ಕಾಣಿ, cos² ಏನು ಆಚೆ ತಗೊಂಡೋದ್ರೆ ಏನಾಗುತ್ತೆ ನೋಡಿ, ಈಕ್ವಲ್ಸ್ ಇಂದ cos²A ಪ್ಲಸ್ cos² ಆಚೆ ಹೋಗೋಕೆ ಏನಾಗುತ್ತೆ ಹೇಳಿ? -cos² ಆಗುತ್ತೆ. ಹಾಗಾದರೆ ನಾನು ಇಲ್ಲಿ 1 - cos² ಇದ್ದ ಪ್ಲೇಸಲ್ಲಿ sin² ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ಇಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ? sin²A.
ಕರೆಕ್ಟಾ? ಈಗ ನೋಡಿ ಇದನ್ನು ಕ್ಯಾನ್ಸಲ್ ಮಾಡಿ. ಏನು ಉಳಿತು ನಿಮಗೆ? 1 + cos A ಹೋಲ್ ಡಿವೈಡೆಡ್ ಬೈ sin A ಉಳಿತು. ಸರಿಯಾ? 1 + cos A ಹೋಲ್ ಡಿವೈಡೆಡ್ ಬೈ sin A ಉಳಿತು. ಈಗ ಏನು ಮಾಡಿ ಗೊತ್ತುಂಟಾ? ಇಲ್ಲಿ 1 ಅನ್ನೋದು ಒಂದು ಟರ್ಮ್, cos A ಅನ್ನೋದು ಇನ್ನೊಂದು ಟರ್ಮ್, ಟೋಟಲಿ 2 ಟರ್ಮ್ ಇದೆಯಲ್ಲ, ಈ 2 ಟರ್ಮಿಗೆ ಸೈನನ್ನು ಸಪ್ರೇಟಾಗಿ ಡಿವೈಡ್ ಮಾಡಿ. ಅರ್ಥ ಆಯ್ತಾ? ಸಪ್ರೇಟಾಗಿ ಡಿವೈಡ್ ಮಾಡಿ. 1/sin ಅಂದರೆ ಏನು? ಸೀಕೆಂಟ್. 1/sin ಈಸ್ ಕೊಸಿಕೆಂಟ್ ಎ, ಸಾರಿ, ಪ್ಲಸ್ cos/sin ಅಂದರೆ ಏನು? ಕಾಟ್ ಎ. ಇದೇ ಅಲ್ವ ನಮ್ಗೆ ಬೇಕಾಗಿರೋದು? ಹೆನ್ಸ್ ಪ್ರೂವ್ಡ್. ಹೋಪು ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲೆಲ್ಲಿ ಯಾವ ಐಡೆಂಟಿಟಿಯನ್ನು ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಯಾಕೆ ಯೂಸ್ ಮಾಡಬೇಕು ಅಂತ ಕೇಳಿದರೆ ಅವರು ನಮಗೆ ಯಾವುದನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದರೆ ಅದನ್ನು ನೋಡ್ಕೊಳ್ಬೇಕು. ಅದಕ್ಕೆ ನಾನು ಅವ್ರು ಇಲ್ಲಿ ನಮಗೆ ಕೊಸೆಕ್ಕೆ ಪ್ಲಸ್ ಕಾಟೆ ಪ್ರೂವ್ ಮಾಡಲಿಕ್ಕೆ ಹೇಳಿರ್ಲಿಕ್ಕೆ ಹೋಗಿ ನಾನು ಇಲ್ಲಿ ಏನು ಮಾಡಿದೆ ನೋಡಿ, ಈ 1ಅನ್ನು sin Aಗೆ ಬೇರೆ ಡಿವೈಡ್ ಮಾಡಿದೆ, cos Aಗೆ ಬೇರೆ ಡಿವೈಡ್ ಮಾಡಿದೆ. 1/sin ಅಂದರೆ ಏನು? ಕೊಸೆಕ್ಕಲ್ಲ. ಹಾಗೆ cos/sin ಅಂದರೆ ಏನು? ಕಾಟ್ ಅಲ್ವಾ? ಅವ್ರು ಯಾವುದನ್ನು ಪ್ರೂವ್ ಮಾಡಲಿಕ್ಕೆ ಹೇಳ್ತಾರೆ ನೋಡಿ, ಅದಕ್ಕೆ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಯಾವ ಐಡೆಂಟಿಟಿನ ಯೂಸ್ ಮಾಡಬೇಕಂತ ಗೊತ್ತಾಗಬೇಕು. ಓಕೆ, ನಾನು ಹೇಳ್ದೆ ಅಲ್ಲ, ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿದರೆ ಒಂದು ಇದು sin² A + cos² A = 1. ಅದು ಬಿಟ್ಟರೆ ನಿಮಗೆ 1 + tan² A = sec² A, ಅಥವಾ cot² A + 1 = cosec² A. ಅದು ಬಿಟ್ಟರೆ A + b × A - b = a² - b², ಈ ಫಾರ್ಮುಲಾ ಆಯಿತಾ? ಇಲ್ದಿದ್ರೆ A + b ಹೋಲ್ ಸ್ಕ್ವೇರ್ ಫಾರ್ಮುಲಾ, a² + 2ab + b². ಅದು ಬಿಟ್ಟರೆ ಇಲ್ಲಿ ಯಾವುದು ಯೂಸ್ ಮಾಡೋದಿಲ್ಲ. ಇನ್ನು ಮತ್ತೆ ಯಾವ್ದು ಗೊತ್ತುಂಟಾ? ನೀವು ಫಸ್ಟ್ ಬೇಸಿಕಲ್ಲ ಕಲ್ತಿದ್ದೇವಲ್ಲ, tan A = sin A/cos A, cot A = cos A/sin A, ಹಾಗೆ ಸೀಕೆಂಟ್ A ಅಂತ ಹೇಳಿದರೆ 1/cos A, cosec A ಅಂದರೆ 1/sin A. ಇದೆಲ್ಲ ಫಾರ್ಮಲ್ಲಿ ಯೂಸ್ ಮಾಡ್ತಾರೆ, ಬಿಟ್ಟರೆ ಐಡೆಂಟಿಟಿಯಲ್ಲಿ ಮತ್ತು ಯಾವುದು ಯೂಸ್ ಮಾಡೋದಿಲ್ಲ ಪ್ರೂವ್ ದ್ಯಾಟಲ್ಲಿ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೇನೆ ನೋಡಿ. ಇನ್ ದ ಫಿಗರ್ 2022-23 ಮಾಡೆಲಲ್ಲಿ ಕೇಳಿದ್ದ ಇನ್ ದ ಫಿಗರ್ ಅಂತ ಹೇಳಿದ್ದಾರೆ. ಫಿಗರ್ ಅವರೇ ಕೊಟ್ಟಿದ್ದಾರೆ. ನಾನು ಹೇಳಿದ್ದೆಲ್ಲ 2 ಮಾರ್ಕ್ಸ್ ಕ್ವಶನ್ ಇದೆ ಎಲ್ಲದು. ಫಸ್ಟಿಗೆ ಮಾಡೋದು 2 ಮಾರ್ಕ್ಸ್, ಸೆಕೆಂಡ್ ಮಾಡೋದು 3 ಮಾರ್ಕ್ಸ್ ಕ್ವಶನ್ ಆಯಿತಾ? ಇನ್ ದ ಫಿಗರ್ ರೈಟ್ ದ ವ್ಯಾಲ್ಯೂ ಆಫ್ sin P sin 90 - r ಅಂತ ಹೇಳಿದ್ದಾರೆ. ಓಕೆ, sin P ಅಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. P ಅಂದರೆ ಇದು, ವಿತ್ ರೆಸ್ಪೆಕ್ಟ್ ಟು P ಇದೇನಾಗುತ್ತೆ ಹೇಳಿ? ಆಪೋಸಿಟ್ ಆಗುತ್ತೆ. ಇದೇನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಇದೇನಾಗುತ್ತೆ? ಹೈಪಾಟಿನಸ್ ಆಗುತ್ತೆ ಅಲ್ವಾ? ಈಗ ನೋಡಿ sin P ಕ್ವಶನ್ ಏನು ಕೇಳಿದ್ದವರು sin P ಅಲ್ವಾ? ಫಸ್ಟ್ ಮಾಡೋಣ ಇದನ್ನು. ಸೈನ್ ಅಂದರೆ ಏನು ಫಾರ್ಮುಲಾ? ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಅಪೋಸಿಟ್ ಏನು ಗೊತ್ತಿದೆಯಲ್ಲ? 1 ಡಿವೈಡ್ ಬೈ ಹೈಪಾಟಿನಸ್ ಏನು? √2 ಆಯ್ತಲ್ಲ. 1 ಮಾರ್ಕಿಲ್ಲಿ ಬಂದಾಯಿತು. ಇನ್ನೇನು ಕೇಳಿದ್ದಾರೆ? sin 90 - r ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. 90 - ಸಮಥಿಂಗ್ ಬಂತಾ, ಅದಕ್ಕೆ ನೀವು ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕಾಂಪ್ಲಿಮೆಂಟರಿ ಇಲ್ಲಿ ಕೊಟ್ಟಿದೆ ನೋಡ, 90 - ಅಂತ ಬಂತಾ, ಅದ್ರ ಮೀನಿಂಗ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಅರ್ಥ. ವೆರಿ ಇಂಪಾರ್ಟೆಂಟ್. sin 90 - ಅಂದರೆ ಏನಂತ ನಮ್ಗೆ ಗೊತ್ತಿದೆ? cos θ. ಕಾಂಪ್ಲಿಮೆಂಟ್ರಿ ಅಷ್ಟೇ. 90 - ಸಮಥಿಂಗ್ ಅಂತ ಬಂತ, ಇಟ್ ಈಸ್ ಅ ಕಾಂಪ್ಲಿಮೆಂಟರಿ. ಇಲ್ಲಿ ನೋಡಿ sin 90 - r, sin 90 - θ ಅಂದರೆ cos θ. ಬಟ್ ಇಲ್ಲಿ θ ಇಲ್ಲ, θ ಪ್ಲೇಸಲ್ಲಿ r ಇದೆ, ಸೊ cos r ಅಷ್ಟೇ ಅಲ್ವಾ? ಫಾರ್ಮುಲಾ ಏನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಕಾಸಿಗೆ ಫಾರ್ಮುಲಾ ಏನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಈಗ ವೆರಿ ಇಂಪಾರ್ಟೆಂಟ್, ಡಯಾಗ್ರಾಮ್ ಇದನ್ನೇ ತಗೊಳ್ಳಿಕ್ಕಾಗತ್ತಾ? ಇಲ್ಲ, ಫಿಗರ್ ಬೇರೆ ಬಿಡಿಸಿ. ಯಾಕೆ ಕೇಳಿದರೆ ಇಲ್ಲಿ ವಿತ್ ರೆಸ್ಪೆಕ್ಟು ಏನು ಮಾಡ್ತಾ ಇರೋದು ನೋಡಿ, ಆರ್ ಮಾಡ್ತಾ ಇರೋದು. ಆರ್ ಅಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ತಗೊಳ್ಳಿ, ನೀವು ಹೇಳ್ತೇನೆ ಆಯಿತಾ? ಇದೇನಾಗುತ್ತೆ ಈಗ ವಿತ್ ರೆಸ್ಪೆಕ್ಟ್ ಟು ಆರ್? ಇದು ಆಪೋಸಿಟ್ ಅಲ್ವಾ? ಇದು ಅಡ್ಜಸೆಂಟ್ ಅಲ್ವಾ? ಇದು ಹೈಪಾಟಿನಸ್ ಅಲ್ವಾ? ವಿತ್ ರೆಸ್ಪೆಕ್ಟ್ ಟು ಆರ್ ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. ಇಲ್ಲಿ 1 ಇದ್ದದ್ದು 1, ಇಲ್ಲೂ 1, ಇಲ್ಲೂ √2. ಇಲ್ಲಿ ಆರ್ ಪ್ರಕಾರ ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್ ಅಷ್ಟೇ ಅಲ್ವಾ? ಅಡ್ಜಸೆಂಟ್ ಎಷ್ಟು ಹೇಳಿ ವ್ಯಾಲ್ಯೂ? 1, ಹೈಪಾಟಿನಸ್ ಎಷ್ಟು? √2. ಎರಡರದ್ದು ಆನ್ಸರ್ ಸೇಮ್, 1/√2 1/√2. ಅಂದರೆ ಎಲ್ಲ ಟೈಮ್ ಎರಡರದ್ದು ಆನ್ಸರ್ ಸೇಮ್ ಬರೋದಿಲ್ಲ. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ನೋಡ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು P ಕೇಳಿದಾರಾ, ವಿತ್ ರೆಸ್ಪೆಕ್ಟ್ ಟು R ಕೇಳಿದಾರಾ? ಇಲ್ಲಿ ಡಿರೆಕ್ಟ್ ನಿಮಗೆ R ಅಂತ ಕೊಡಲಿಲ್ಲ, 90 - r ಅಂತ ಕೇಳಿದ್ದಾರೆ. sin ಆಫ್ 90 - θ cos θ ಪ್ಲೇಸಲ್ಲಿ R ಇದೆ, ಅದಕ್ಕೆ cos R. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಅಡ್ಜಸೆಂಟ್ ಅಂದರೆ ಏನು? 1 ಡಿವೈಡ್ ಬೈ ಹೈಪಾಟಿನಸ್ ಅಂದರೆ ಏನು? √2. ಇದು ಡಯಾಗ್ರಾಮ್ ಬೇರೆ ಬೇರೆ ಬಿಡಿಸ್ಕೊಳ್ಳಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ನೆಕ್ಸ್ಟ್ ಈಗ ಪ್ರೂವ್ ದ್ಯಾಟ್ ಅಂತ ಕೇಳಿದರೆ ಪ್ರೂವ್ ದ್ಯಾಟನ್ನು ಮಾಡ್ತಾ ಇದ್ದಾನೆ
ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು, ಕೇಳ್ಬೋದು ನೀವು. ಕೊಸೆಕ್ ಎ ಮೈನಸ್ ಸೈನ್ ಎ ಸೆಕೆಂಡ್ ಎ ಮೈನಸ್ ಕಾಸ್ ಎ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಲಿಕ್ಕೆ ಕೇಳಿದ್ದಾರೆ ಅಲ್ವಾ. ನೀವು ಇದು ಪ್ರಾಬ್ಲಮನ್ನು ನೋಡಿದಾಗ ನಿಮ್ಗೆ ತಲೆ ತಿರುಗಲಿ ಸ್ಟಾರ್ಟ್ ಆಗುತ್ತೆ. ಯಾಕಂತ ಕೇಳಿದರೆ ಇದು ಏನು ಕೇಳಿದ್ದಾರೆ, ಏನು ಅರ್ಥ ಆಗೋದಿಲ್ಲ ಅಂದ್ಕೊಳ್ತೀರಾ. ಬಟ್ ಇದು ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿದರೆ ಇದು ಆರಾಮ್ಸೆಯಾಗಿ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಏನಂತ ಹೇಳಿದ್ದಾರೆ ಅವರು, ಕೊಸೆಕ್ ಎ ಮೈನಸ್ ಸೈನ್ ಎ ಅಂತ ಹೇಳಿದ್ದಾರೆ. ಕರೆಕ್ಟಾ? ಕೊಸೆಕ್ ಎನ ನಾನು ಏನಂತ ಬರಿಬೋದು ನೋಡಿ. ಫಸ್ಟಿಗೆ ನಾನು ಹೇಳಿದ್ದೆ ಕೊಸೆಕ್ ಬಂದರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಪ್ರೂವ್ ದ್ಯಾಟಲ್ಲಿ 1/sin. ಸೀಕೆಂಟ್ ಬಂದರೆ ಯಾವತ್ತೂ 1/cos. ಪ್ರೂವ್ ದ್ಯಾಟಲ್ಲಿ ಟ್ಯಾನ್ ಬಂದರೆ sin/cos. ಕಾಟ್ ಬಂದರೆ cos/sin. ಇದೇ ಇಷ್ಟು ಫಾರ್ಮುಲ ಇರೋದು. ಅದು ಬಿಟ್ಟರೆ ಐಡೆಂಟಿಟಿ 1 + sin² θ, ಇಲ್ದಿದ್ರೆ a + b × a - b, a² - b², ಈ ಐಡೆಂಟಿಟಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಆ್ಯಂಡ್ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆಲ್ಲ ಇದೇ ಇಷ್ಟು. ಮತ್ತು ಯಾವುದು ಬರೋದಿಲ್ಲ ನಿಮಗೆ ಐಡೆಂಟಿಟಿಲಿ. ಫಸ್ಟಿಗೆ ಕೊಸೆಕ್ ಬಂತಾ, ಎಂತ ಬರೀಲಿಕ್ಕೆ ಹೇಳಿದ್ದೆ ನಾನು. ಕೊಸೆಕ್ ಬಂದರೆ ಏನಂತ ಬರೀಬೇಕು, 1/sin a. ಕೊಸೆಕ್ ಬಂದಲ್ಲಿ ಫಸ್ಟ್ ಬರೆಯೋದು ನೀವು 1/sin a ಮೈನಸ್ sin a ಅನ್ನು ಎಂತ ಚೇಂಜ್ ಮಾಡೋದು ಬೇಡ. ಸೀಕೆಂಟ್ ಅಂತ ಬಂತಾ, 1/cos a ಮೈನಸ್ cos a. ಕರೆಕ್ಟ್ ಅಲ್ಲ? ಸೊ ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಡಿವೈಡೆಡ್ ಬೈ 1 ಅಂತ ತಗೊಂಡು ಇದರ ನ್ಯೂಮರೇಟರ್ ಇದರ ಡಿನಾಮಿನೇಟರ್, ನ್ಯೂಮರೇಟರ್ ಡಿನಾಮಿನೇಟರ್ ಇದು ಮಲ್ಟಿಪ್ಲೈ ಮಾಡಬೇಕು. 1 × 1 ಏನು 1 ಮೈನಸ್ sin a × sin a sin² a ಡಿವೈಡೆಡ್ ಬೈ sin a × 1 ಏನಾಗುತ್ತೆ, sin a ಆಗುತ್ತೆ. ಆಯಿತಾ? ಇಲ್ಲೂ ಹಾಗೆ ಬೈ 1 ಅಂತ ತಗೊಂಡು ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 1 × 1 ಏನು 1 ಮೈನಸ್ cos a × cos a ಅಂತ ಹೇಳಿದರೆ cos² a ಡಿವೈಡೆಡ್ ಬೈ cos a × 1. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ನೀವು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಖಾಲಿ ಇಲ್ಲಿ 1 - sin² a ಬರೆದಿಡೋದಲ್ಲ ಹಾಗೆ. ಈಗ 1 - sin² a ಪುನಃ ಐಡೆಂಟಿಟಿ. ಯಾವ ಐಡೆಂಟಿಟಿ ಹೇಳಿ, ಇಲ್ಲಿಗ ಯಾವ ಐಡೆಂಟಿಟಿ, 1 - sin² a ಇದ್ದಲ್ಲಿ ನಾನು cos² a ಅಂತ ಬರಿತೇನೆ. ಡಿವೈಡೆಡ್ ಬೈ ಏನು ಉಳಿತಿಲ್ಲಿ, sin a ಉಳಿತು. ಸರಿಯಾ? ಇಂಟು 1 - cos² a ಇದ್ದಲ್ಲಿ ನಾನು sin² a ಅಂತ ಬರಿತೇನೆ. ಡಿವೈಡೆಡ್ ಬೈ cos a. ಇದು ಏನು ಹೇಳಿ, ಹೇಗೆ ಬಂತೇಳಿ ಐಡೆಂಟಿಟಿ? ಇದು ಯಾವ ಐಡೆಂಟಿಟಿ, 1 sin² a + cos² a ಈಸ್ ಈಕ್ವಲ್ಸ್ ಟು 1 ಅಂತ ಐಡೆಂಟಿಟಿ ಇದೆಯಲ್ಲ, ಅದನ್ನು ಯೂಸ್ ಮಾಡಿದ್ದು. ಇದನ್ನು ರೀಅರೇಂಜ್ ಮಾಡಿ ಏನಾಗುತ್ತೆ ಹೇಳಿ, sin² a ಆಚೆ ತಗೊಂಡೋಗಿ cos² a ಈಸ್ ಈಕ್ವಲ್ಸ್ ಟು 1 - sin² a ಅಲ್ವಾ. ಅಂದರೆ ನೋಡಿ, 1 - sin² a ಇದ್ದಲ್ಲಿ ಏನು ಹಾಕಿದ್ದು, cos² a. ಅದೇ ಥರ sin² a ಈಸ್ ಈಕ್ವಲ್ಸ್ ಟು 1 - cos² a ಅಲ್ವಾ. ಅಂದರೆ ಏನು ಮಾಡಿದ್ದಿಲ್ಲಿ, 1 - cos² a ಪ್ಲೇಸಲ್ಲಿ ಏನಾಗಿದ್ದು, sin² a ಹಾಕಿದ್ದು. ಐಡೆಂಟಿಟಿ ಅಷ್ಟೇ. ಈಗ ನೋಡಿ, ಇಲ್ಲಿರೋ ಒಂದು ಸೈನ್ ಈ ಸೈನ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರೋ ಒಂದು ಕಾಸ್ ಇಲ್ಲಿರೋ ಕಾಸ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ ನಿಮಗಿಲ್ಲಿ, cos a ಉಳಿತು ಇಂಟು sin a ಉಳಿತದೆ ಅಲ್ವಾ. ಓಕೆ, ಬಟ್ ಅವ್ರು ಕ್ವಶನ್ ಕೇಳಿದ್ದು ನಮಗೆ 1/tan a + 1/cot a ಅಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಇದು ನೀವು ಮಾಡಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು LHS ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಮಾಡಿದ್ದೀರಾ. ಏನು ಬಂತು ನಿಮಗೀಗ, cos a ಇಂಟು sin a ಬಂತು. ಈಗ ಏನು ಮಾಡಿ ಗೊತ್ತುಂಟಾ, ರೈಟ್ ಹ್ಯಾಂಡ್ ಸೈಡ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, 1/RHS ತಗೊಳ್ಳಿ, 1/tan a + cot a ಅಲ್ವಾ. ನಾನು ಏನು ಹೇಳಿದೆ, ಪ್ರೂವ್ ದ್ಯಾಟ್ ಬಂದಾಗ ಟ್ಯಾನ್ ಇದ್ದಲ್ಲಿ ಸೀದಾ ಬ್ಲೈಂಡಾಗಿ ಬರೆದು ಬಿಡೋದು ನೀವು sin a/cos a ಪ್ಲಸ್ ಕಾಟ್ ಇದ್ದಲ್ಲಿ cos a/sin a ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಕೆಳಗಡೆ ಮಾಡ್ತೇನೆ ನೋಡಿ, 1/ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ನಾನು ಹೇಳಿದ್ದೇನೆ ಯಾವತ್ತು ಈ ಥರ ಬಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಮಧ್ಯ ಪ್ಲಸ್ ಆರ್ ಮೈನಸ್ ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. sin a × sin a ಏನಾಗುತ್ತೆ, sin² a ಪ್ಲಸ್ cos a × cos a ಏನಾಗುತ್ತೆ, cos² a. cos a × cos a ಅದು cos a + cos a ಅಲ್ಲ, ಯಾಕಂದರೆ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಡಿವೈಡೆಡ್ ಬೈ cos a × sin a. ಆಯಿತಾ. ಈಗ ನೋಡಿ, ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. cos a × 1 ಏನಾಗುತ್ತೆ ಹೇಳಿ, ಸಮಥಿಂಗ್ × 1 ಈಸ್ ಸಮಥಿಂಗ್.
ಸಮಥಿಂಗ್ ಇಂಟು 1 ಅಂದರೆ ಮೀನಿಂಗ್ ಏನು ಹೇಳಿ? 2 ಇಂಟು 1 ಏನು? 2 ಅಲ್ವಾ? 10 ಇಂಟು 1 ಏನು? 10 ಅಲ್ವಾ? ಅಂದರೆ ನೀವು 1ಗೆ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಕಾಸೆ ಮತ್ತು ಸೈನೆಯನ್ನು 1ಗೆ ಮಲ್ಟಿಪ್ಲೈ ಮಾಡ್ತಿದ್ರೆ ಆನ್ಸರ್ ಕಾಸೆ ಸೈನೆ ಆಗಿರುತ್ತೆ. ಡಿವೈಡೆಡ್ ಬೈ 1 ಅಂತ ಬರಿತೇನೆ. ಯಾಕೆ 1 ಬರಿತಾ ಇದ್ದೇನೆ? ಇಲ್ಲಿ ನೋಡಿ ಕೆಳಗಡೆ ಏನಿದೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಅಲ್ವಾ? ಐಡೆಂಟಿಟಿ ಅಲ್ವಾ? ಅದನ್ನೆಲ್ಲ ಅಪ್ಲೈ ಮಾಡಿದ್ದೇನೆ. ಡಿವೈಡೆಡ್ ಬೈ 1 ಬರೆಯೋ ಅಗತ್ಯ ಇಲ್ಲಲ್ಲ ನಮಗೆ. ಇಲ್ಲೇನು ಬಂತು? ಕಾಸೆ ಇಂಟು ಸೈನೆ. ಹಿಂದಿದ್ರಲ್ಲಿ ನೋಡಿ ಇಲ್ಲೇನು ಬಂತು ಆನ್ಸರ್? ಕಾಸೆ ಇಂಟು ಸೈನೆ. ಎರಡರದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿಲ್ವಾ? ಅದಕ್ಕೆ ಏನಂತ ಬರೀತೀರಾ? ದ್ಯಾರ್ ಫೋರ್ ಆರ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಎಲ್ ಎಚ್ ಎಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿರ್ಲಿಕ್ಕೆ ಹೋಗಿ ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾವು ಯಾಕೆ ಇದನ್ನು ಸಪ್ರೇಟಾಗಿ ಮಾಡಿದ್ದು ಅಂತ ಕೇಳಿದರೆ, ನಮಗಿಲ್ಲಿ 1/tan ಅಲ್ಲ ಇದೆ, ಇದನ್ನೆಲ್ಲ ಮಾಡ್ಲಿಕ್ಕೆ ತುಂಬ ಕಷ್ಟ. ಆವಾಗ ಸಪ್ರೇಟಾಗಿ ಮಾಡಬೇಕು. ಅದೇ 1/sin 1/cos ಅಲ್ಲ ಇದ್ದಿದ್ರೆ ಮಾಡ್ಬೋದಿತ್ತೇನು. 1/tan ಕಾಟ್ ಕೊಸೆಕ್ ಸಿಕೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಂಥ ಪ್ರಾಬ್ಲಮ್ ನಾವು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ಸನ್ನು ಸಪ್ರೇಟಾಗಿ ಮಾಡಬೇಕಾಗತ್ತೆ. ಓಕೆ, ಹೋಪ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಒಂದು ಮಾಡ್ತೇನೆ, ಯಾಕಂದರೆ ಇದು ಪಾರ್ಟ್ 2 ಆಗುತ್ತೆ ಪಕ್ಕ. ಯಾಕಂತ ಕೇಳಿದ್ರೆ ಇದು ಟೈಮ್ ನೋಡಿದರೆ ಟೈಮ್ ತುಂಬ ಇದಾಗ್ತದೆ. ನಿಮಗೆ ತುಂಬ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಗೈಸ್. ಓಕೆ, ಇದನ್ನು ನಾನು ಇನ್ನು ಒಂದು ಇದ್ರದ್ದು ಮಾಡ್ತೇನೆ, ಅಲ್ಲಿಗೆ ಸಾಕು ಆಯಿತಾ. ನೆಕ್ಸ್ಟ್ ಪಾರ್ಟ್ ಬಿ ಅಂತ ಮಾಡ್ತೇನೆ. ಇನ್ ದ ಗೀವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಲ್ಫಾ ಆ್ಯಂಡ್ ಟ್ಯಾನ್ ಥೀಟಾ 2023 ಸಪ್ಲಿಯಲ್ಲಿ ಕೇಳಿದಂಥ ಕ್ವಶನ್, ಸಪ್ಲಿಮೆಂಟ್ರಿ ಕ್ವಶನ್ ಇದು. ಇನ್ ದ ಗೀವನ್ ಫಿಗರ್ ಸೇಮ್ ಏನು ಕೇಳಿದ್ದಾರೆ? ಕಾಸ್ ಆಲ್ಫಾ. ಕಾಸ್ ಆಲ್ಫಾ ಅಂತ ಬಂದ ತಕ್ಷಣ ನಿಮ್ಗೆ ಏನು ಗೊತ್ತಿರಬೇಕು? ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ಅವ್ರು ಕಾಸ್ ಆಲ್ಫಾನಾದರೂ ಕೇಳಲಿ, ಯಾವುದಾದ್ರೂ ಕೇಳಿ, ಕಾಸ್ ಥೀಟಾ ಫಾರ್ಮುಲಾ ಬರ್ಕೊಳ್ಳಿ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್ ಅಲ್ವಾ? ಆಲ್ಫಾ ಆಲ್ಫಾ ಎಲ್ಲಿದೆ ಇಲ್ಲಿ? ಕಾಸ್ ಆಲ್ಫಾ. ಮೇ ಬಿ ನಾನು ಮಿಸ್ ಮಾಡಿರಬೇಕು. ಇದು ಆಲ್ಫಾ. ಓಕೆ, ಆಲ್ಫಾಕ್ಕೆ ಅಪೋಸಿಟ್ ಇದಲ್ಲ, ಇದು ಅಡ್ಜಸೆಂಟ್ ಅಲ್ಲ, ಇದು ಹೈಪಾಟಿನಸ್. ಇದು ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಬರೆದಿದ್ದು ಈ ಡಯಾಗ್ರಾಮ. ಆಲ್ಫಾದ ಅಪೋಸಿಟ್ ಅಡ್ಜಸೆಂಟ್ ಏನಾಯಿತು ನೋಡಿ? √3. ಆಲ್ಫಾದ ಹೈಪಾಟಿನಸ್ ಎಷ್ಟು? 2 ಅಷ್ಟೇ ಆಯಿತು. ಟ್ಯಾನ್ ತೀಟಾ ಕೇಳಿದ್ದಲ್ಲಿ ಟ್ಯಾನ್ ತೀಟಾ ಫಾರ್ಮುಲಾ ಏನು ಹೇಳಿ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇದೇ ತಗೊಳ್ಳಿಕ್ಕೆ ಆಗೋದಿಲ್ಲ, ಬೇರೆ ಡಯಾಗ್ರಾಮ್ ತಗೊಳ್ಳಿ. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿದ್ದು ನಾವು ಆ ಡಯಾಗ್ರಾಮು ತೀಟಕ್ಕೆ ಮಾಡೋಣ. ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್ ಅಲ್ವಾ? ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ, ವ್ಯಾಲ್ಯೂ ಉಲ್ಟಾ ಆಗೋದಿಲ್ಲ. ಆಪೋಸಿಟ್ ಏನು? √3. ಅಡ್ಜಸೆಂಟ್ ಏನು? 1. √3/1 ಅಷ್ಟೇ ಅಲ್ವಾ? ಅರ್ಥ ಆಯ್ತಲ್ಲ? ಇದು ನೋಡ್ಕೊಳ್ಳಿ. ಆಲ್ಫಾಗೆ ಕೇಳಿದ್ದ, ತೀಟಾಗೆ ಕೇಳಿದ್ದ, ಹೇಗೆ ನೀವು ಇದನ್ನೇ ಮಿಸ್ ಮಾಡ್ತೀರಾ, ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡ್ಕೋತೀರಾ, ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎ ಇಂಟು ಸೀಕೆಂಟ್ ಎ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಅಲ್ವಾ? ನಾವು ಸೀಕೆಂಟನ್ನು ಏನಂತ ಬರಿಬೋದು ಹೇಳಿ? ಸೀಕೆಂಟ್ ಏನ ಆವಾಗಲೇ ಹೇಳಿದೆ, ಸೈನ್ ಕಾಸ್ ಟ್ಯಾನ್ ಕೊಸೆಕ್ ಸೀಕೆಂಟ್. ಸೀಕೆಂಟ್ ಬಂತಾ 1/cos ಎ ಮೈನಸ್ ಕಾಸ್ ಎ ಮತ್ತು ಸೈನ್ ಎನ ಯಾವತ್ತೂ ಚೇಂಜ್ ಮಾಡಬೇಡಿ. ಸೀಕೆಂಟ್, ಕಾಟ್, ಟ್ಯಾನ್, ಕೊಸಿಕೆಂಟ್ ಇದನ್ನು ಮಾತ್ರ ಚೇಂಜ್ ಮಾಡೋದು. ಕಾಟನ್ನು ಹೇಗೆ ಬರಲಿಕ್ಕೆ ಹೇಳಿದ್ದೇನೆ ನಾನು? ಕಾಟನ್ನು ಕಾಸ್ ಎ ಬೈ ಸೈನ್ ಎ ಅಂತ ಬರಿಬೇಕು. ಪ್ಲಸ್ ಟ್ಯಾನನ್ನು ಏನಂತ ಬರಿಬೋದು ನಾವು? ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೇಕು. ಯಾವತ್ತೂ ಇಷ್ಟೇ ಫಸ್ಟ್ ಮಾಡಬೇಕಾಗಿದೆ ನಿಮ್ಮ ವಿಷಯ ಇಷ್ಟೇ. ಟ್ಯಾನ್ ಬಂದರೆ ಸೈನ್ ಬೈ ಕಾಸ್, ಕಾಟ್ ಬಂದರೆ ಕಾಸ್ ಬೈ ಸೈನ್, ಸೀಕೆಂಟ್ ಬಂದರೆ 1/cos, ಕೊಸೆಕ್ ಬಂದರೆ 1/sin ಅಷ್ಟೇ. ಈಗ ನೋಡಿ ಇಲ್ಲಿ ಮೈನಸ್ ಇರ್ಲಿಕ್ಕೆ ಹೋಗಿ ಇದು P/Q ಫಾರ್ಮಲ್ಲಿದೆ, ಇದು P/Q ಫಾರ್ಮಲ್ಲಿ ಇಲ್ಲ. ಬೈ 1 ನೀವೇ ತಗೊಳ್ಳಿ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸರಿಯಾ? ಈಗ 1 ಇಂಟು 1 ಏನಾಯಿತು? 1 ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಏನು ಹೇಳಿ? ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಏನು ಹೇಳಿ? ಕಾಸ್ ಎ. ಇದಾಯ್ತಾ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕಾಸ್ ಎ ಇಂಟು ಕಾಸ್ ಎ ಏನು? ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಏನು? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಹೋಪ್ ಇದು ನಿಮ್ಗೆ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈಗ ಕಾಣಿ, ಈಗ ನೋಡ್ತಾ ಇರಿ ನೀವು 1 - cos ಸ್ಕ್ವೇರ್ ಎ ಐಡೆಂಟಿಟಿ ಏನು? 1 - cos ಸ್ಕ್ವೇರ್ ಇಲ್ಲಿ ಯಾವ್ಯಾವ ಐಡೆಂಟಿಟಿ ಹಾಕ್ತಾ ಇದ್ದೀರ ಅದೆಲ್ಲದನ್ನು ಬರೀನಿ. ಫಾರ್ಮುಲಾ ಏನೇನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರ ಅದೆಲ್ಲದನ್ನು ಬರೀನಿ ಆಯಿತಾ? ನಾನಿಲ್ಲಿ ಸೈಡಲ್ಲಿ ಬರೀಲಿಲ್ಲ. ನೀವು ಎಕ್ಸಾಮ್ ಹಾಲಲ್ಲಿ ಟ್ಯಾನ್ ಅಂದರೆ ಏನು ಬರೆದಿದ್ದೀರಾ? ಸೈನ್ ಬೈ ಕಾಸ್ ಅಂತ ಬರೆದಿದ್ದೀರಾ. ಕಾಟ್ ಅಂದರೆ ಕಾಸ್ ಬೈ ಸೈನ್ ಹೇಗೆ ಬಂದಿದೆ ಅಂತ ಬರೀನಿ ಸೈಡಲ್ಲಿ. ಓಕೆ, ಈಗ ಇಲ್ಲಿ ನೋಡಿ 1 - cos ಸ್ಕ್ವೇರ್ ಎ ಏನಾಗುತ್ತೆ ಹೇಳಿ? ಸೈನ್ ಸ್ಕ್ವೇರ್ ಎ ಐಡೆಂಟಿಟಿ
ಹಿಂದ್ಗಡೆ ಹಾಕಿದ್ದೆ ಅಲ್ಲ, sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1, ಅದೇ ಐಡೆಂಟಿಟಿ ಡಿವೈಡೆಡ್ ಬೈ ಇಲ್ಲೇನು ಉಳಿದಿದೆ ಕಾಸ್ ಎ, ಇದು ಒಂದಾಯ್ತಾ. ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಇಲ್ಲೇ ಇದೆ ನೋಡಿ, ಇಸ್ ಈಕ್ವಲ್ಸ್ ಟು ಏನು 1 ಅಲ್ವಾ, ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಸರಿಯಾ, ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ನೋಡಿ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಮಗಿಲ್ಲಿ ಬೇಕಾಗಿರೋದು ಆನ್ಸರ್ ಏನು ಹೇಳಿ, ಟ್ಯಾನ್ ಎ ಇಂಟು ಸೀಕೆಂಟ್ ಎ ಬೇಕು. ಟ್ಯಾನ್ ಅಂದರೆ ಏನು ಹೇಳಿ, ಸೈನ್ ಬೈ ಕಾಸ್. ಸೀಕೆಂಟ್ ಅಂದರೆ ಏನು ಹೇಳಿ, 1 ಬೈ ಕಾಸ್. ಸೀಕೆಂಟ್ ಅಂದರೆ 1 ಬೈ ಕಾಸ್ ಅಲ್ವಾ. ಸಿಂಪಲ್ ನೋಡಿ, ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಸೈನ್ ಕ್ಯಾನ್ಸಲ್ ಮಾಡಿ, ಇಲ್ಲಿ 2 ಸೈನ್ ಇದೆ, 1 ಸೈನನ್ನು ಕ್ಯಾನ್ಸಲ್ ಮಾಡ್ತೀರಾ. ಏನು ಉಳಿತದೆ ನೋಡಿ, ಇಲ್ಲಿ ಸೈನ್ ಎ ಬೈ ಕಾಸ್ ಎ ಉಳಿತದೆ. ಬಂತಲ್ಲ, ಸೈನ್ ಎ ಬೈ ಕಾಸ್ ಎ ಅಂದರೆ ಏನು ಅವ್ರು ಕೇಳಿದ್ದೇನು, ಟ್ಯಾನ್ ಎ ಅಲ್ವಾ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಅಲ್ವಾ. ಆಯಿತು, ಇಲ್ಲೇನು ನೋಡಿದೆ 1 ಬೈ ಕಾಸ್ ಎ. ಸೈನ್ ಬೈ ಕಾಸ್ ಅಂದರೆ ಏನು ಹೇಳಿ, ಟ್ಯಾನ್ ಎ ಇಂಟು 1 ಬೈ ಕಾಸ್ ಅಂದರೆ ಏನು ಹೇಳಿ, ಸೀಕೆಂಟ್ ಎ. ಹೆನ್ಸ್ ಪ್ರೂವ್ಡ್. ಅಷ್ಟೇ ಅಲ್ವಾ. ನೋಡಿ ಎಲ್ಲ ಪ್ರಾಬ್ಲಮಲ್ಲೂ ಆಗ್ತಾ ಇರೋ ಐಡೆಂಟಿಟಿ ಸೇಮ್. ಟ್ಯಾನ್ ಇದ್ದಲ್ಲಿ ಸೈನ್ ಬೈ ಕಾಸ್, ಕಾಟ್ ಇದ್ದಲ್ಲಿ ಕಾಸ್ ಬೈ ಸೈನ್, ಸೀಕೆಂಟ್ ಇದ್ದಲ್ಲಿ 1 ಬೈ ಕಾಸ್, ಕೊಸೆಕ್ ಇದ್ದಲ್ಲಿ 1 ಬೈ ಸೈನ್, ಇದನ್ನೇ ಆಗ್ತಾ ಇರೋದು. ಅದನ್ನು ಬಿಟ್ಟರೆ ಈ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಎ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವೇರ್ ಎ. ಅದು ಬಿಟ್ಟರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಷ್ಟೇ ಫಾರ್ಮುಲಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಈಸಿ ಇದೆ ಪ್ರಾಬ್ಲಮ್ಮು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಇನ್ನು ಒಂದು ಪ್ರಾಬ್ಲಮ್ ಇದೆ, ಇದನ್ನು ಮಾಡ್ತೇನೆ. ಇಲ್ಲಿಗೆ ಪಾರ್ಟ್ ಫಸ್ಟನ್ನು ಕಂಪ್ಲೀಟ್ ಮಾಡ್ತೇನೆ ಆಯಿತಾ. ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ನೆಕ್ಸ್ಟ್ ಹೋಗೋಣ ಆಯಿತಾ, ಯಾಕಂದರೆ ಇದು ಲೆಂದಿ ಬೇಡ ಜಾಸ್ತಿ. ಇಫ್ ಎ ಬಿ ಸಿ ಆರ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್. ಏನು ಹೇಳಿದ್ದಾರೆ ನೋಡಿ, ಟ್ರಯಾಂಗಲ್ನ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿದ್ದಾರೆ. ಯಾವುದು ಇಂಟೀರಿಯರ್ ಆ್ಯಂಗಲ್, ಎ ಬಿ ಸಿ. ಎ ಬಿ ಸಿ ಅನ್ನೋದು ಯಾವುದ್ರದ್ದು ಇಂಟೀರಿಯರ್ ಆ್ಯಂಗಲ್, ಟ್ರಯಾಂಗಲ್. ಇದು ಟ್ರಯಾಂಗಲ್, ಇದು ಟೋಟಲ್ ಇಂಟೀರಿಯರ್ ಆ್ಯಂಗಲ್ ಏನಾಗುತ್ತೆ ಹೇಳಿ, ಇದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿ. ಇದು ಎ, ಇದು ಬಿ, ಇದು ಸಿ, ಅದನ್ನು ಇಂಟೀರಿಯರ್ ಆ್ಯಂಗಲ್ ಅಂತ ಕರೀತಾರೆ. ಎ ಬಿ ಸಿ ದೇ ಆರ್ ದ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳ್ತಾ ಇದ್ದಾರೆ. ಇಂಟೀರಿಯರ್ ಆ್ಯಂಗಲ್ನ ಸಮ್ ಎಷ್ಟಾಗಿರುತ್ತೆ ಹೇಳಿ ಟ್ರಯಾಂಗಲಲ್ಲಿ, 180 ಡಿಗ್ರಿ. ಇದು ನಿಮ್ಗೆ ಗೊತ್ತಿದೆಯಲ್ಲ. ಓಕೆ, ಈಗ ಸಿ ಅನ್ನು ಆಚೆ ಕಡೆ ತೊಗೊಂಡೋಗಿ. ಯಾಕೆ ಸಿ ಅನ್ನು ಆಚೆ ಕಡೆ ತೊಗೊಂಡೋಗ್ಬೇಕಂತ ಕೇಳಿದ್ರೆ ಅವ್ರು ಪ್ರೂವ್ ದ್ಯಾಟ್ ಹೇಳಿದ್ದು ನೋಡಿ. ಪ್ರೂವ್ ದ್ಯಾಟಲ್ಲಿ ಎ ಪ್ಲಸ್ ಬಿ ಒಂದು ಕಡೆ ಇದೆ, ಸಿ ಇನ್ನೊಂದು ಕಡೆ ಇದೆ ಅಲ್ವಾ. ಅದಕ್ಕೆ ಸಿ ಅನ್ನು ಆಚೆ ತೊಗೊಂಡೋಗಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಸಿ ಆಚೆ ಹೋಗಿ ಏನಾಗುತ್ತೆ, ಮೈನಸ್ ಸಿ ಆಗುತ್ತೆ. ಓಕೆ, ಈಗ ಡಿವೈಡೆಡ್ ಬೈ 2 ಆನ್ ಬೋತ್ ದ ಸೈಡ್. ಯಾಕೆ ಡಿವೈಡೆಡ್ ಬೈ 2 ಮಾಡಬೇಕು ನೋಡಿ, ಪ್ರಾಬ್ಲಮಲ್ಲಿ ನೋಡಿ, ಎ ಪ್ಲಸ್ ಬಿ ಡಿವೈಡ್ ಬೈ 2 ಇದೆಯಾ, ಇಲ್ಲೂ ಸಿ ಬೈ 2 ಇದೆಯಾ. ಎರಡು ಕಡೆ ಡಿವೈಡ್ ಬೈ 2 ಮಾಡಿರಿ, ಏನಾದರೂ ಮ್ಯಾಟ್ರ್ ಆಗುತ್ತಾ, ಇಲ್ಲ ಅಲ್ವಾ. ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 180 ಮೈನಸ್ ಸಿ ಡಿವೈಡೆಡ್ ಬೈ 2. ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ಇದನ್ನು ಹೀಗೆ ಇಡಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು ಈ 2ಅನ್ನು 180ಗೂ ಡಿವೈಡ್ ಮಾಡಿ, ಸಿಗೂ ಡಿವೈಡ್ ಮಾಡಿ, ಸಪ್ರೇಟ್ ಮಾಡಿ ಅಷ್ಟೇ. ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ಸ್ ಟು 180 ಬೈ 2 ಎಷ್ಟು ಹೇಳಿ, 2 1s 2 9s 90 ಅಲ್ಲ, 90 ಮೈನಸ್ ಸಿ ಬೈ 2. ಸರಿಯಾ. ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ಸ್ ಟು 90 ಮೈನಸ್ ಸಿ ಬೈ 2 ಆಗಿದೆ. ಓಕೆ, ಇದು ಎಲ್ಲದೂ ಓಕೆ, ನಿಮ್ದು ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂತ ಕೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮಾಡಿದ್ದೀರಾ, ಸೇಮ್ ಪ್ರಾಬ್ಲಮ್ ಇದೆ. ಬಟ್ ಇಲ್ಲಿ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಬಿ ಬೈ 2 ಅಂತ ಇರೋದಲ್ಲಿ ನಿಮಗೆ 1 ಪ್ಲಸ್ ಇರ್ಲಿಕ್ಕೆ ಹೋಗಿ ಇಲ್ಲ ಚೂರು ನೀವು ಕನ್ಫ್ಯೂಸ್ ಆಗ್ತಾರೆ. ಇದೇನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸಿ ಬೈ 2 ಅಂತ ಅಲ್ವಾ. ಈಗ ನಮ್ಗೆ ಇಲ್ಲೇನಾಯಿತು, 90 ಮೈನಸ್ ಸಿ ಬೈ 2 ಬಂತು. ಓಕೆ, ಕಂಟಿನ್ಯೂ ಮಾಡ್ತೇನೆ ನೋಡಿ. ಈಗ ಏನು ಮಾಡೋಣ ಅಂತ ಕೇಳಿದರೆ ನಮ್ಮ ಎಲ್ ಎಚ್ ಎಸ್ ಅನ್ನು ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಏನಿದೆ ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಬಿ ಬೈ 2 ಅಲ್ವಾ. ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿದ್ದೀವಿ. ಇವಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಬಿ ಬೈ 2 ಅಲ್ವಾ. ನಾನೀಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಬಿ ಬೈ 2 ಇದ್ದಲ್ಲಿ 90 ಮೈನಸ್ ಸಿ ಬೈ 2 ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ಯಾಕೆ ಮಾಡ್ಬೋದು ಹೇಳಿ, ಇಲ್ಲಿ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೇವಲ್ಲ, ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ಸ್ ಟು 90 ಮೈನಸ್ ಸಿ ಬೈ 2 ಅಂತ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. ಈಗ ನೋಡಿ 1 ಪ್ಲಸ್ ಟ್ಯಾನ್ 90 ಮೈನಸ್ ತೀಟಾ 90 ಅಂತ ಬಂತಾ. ಟ್ಯಾನ್ ಆಫ್ 90 ಮೈನಸ್ ತೀಟಾ ಏನಾಗುತ್ತೆ ಹೇಳಿ, ಕಾಟ್ ತೀಟಾ. ಕಾಟ್ ಸ್ಕ್ವೇರ್ ತೀಟಾ ಅಂದರೆ ಇದು
ಟ್ಯಾನ್ ಆಫ್ 90 ಮೈನಸ್ ಥೀಟಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಾಟ್ ತೀಟಾ. ತೀಟಾ ಪ್ಲೇಸಲ್ಲಿ ಇಲ್ಲಿ ಏನಿದೆ ಹೇಳಿ, C/2 ಇದೆ. ಅವಾಗ ಏನಾಗುತ್ತೆ ಹೇಳಿ, 1 ಪ್ಲಸ್ ಕಾಟ್ ಸ್ಕ್ವೇರ್ C/2 ಆಗುತ್ತೆ ಅಲ್ವಾ? ಸರಿ ಅಲ್ಲ? 1 ಪ್ಲಸ್ ಕಾಟ್ ಸ್ಕ್ವೇರ್ C/2. LHS ಅಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ C/2 ಬಂತಲ್ಲ. ಈಗ ನಾನು ಇನ್ನೊಂದು ಐಡೆಂಟಿಟಿ ಹಾಕ್ತೇನೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಏನು ಹೇಳಿ, ಕೊಸೆಕ್ ಸ್ಕ್ವೇರ್ ತೀಟಾ. ಇದು ಇಲ್ಲಿಗೆ, ಇದು ಇಲ್ಲಿಗೆ. ಹಾಗಾದರೆ ನಾನು 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇದ್ದಲ್ಲಿ ಕೊಸೆಕ್ ಸ್ಕ್ವೇರ್ ತೀಟಾ ಅಂದರೆ ಏನಿದೆ ನೋಡಿ ಈ ಪ್ಲೇಸಲ್ಲಿ, ಇದು ತೀಟಾ C/2. ಹೆನ್ಸ್ ಪ್ರೂವ್ಡ್. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಇದು ಸೇಮ್ A+B+C = 180 ಡಿಗ್ರಿ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾನು C-ಅನ್ನೇ ಯಾಕೆ ಈಕ್ವಲಿಂದ ಆಚೆ ಕಡೆ ತೊಗೊಂಡು ಹೋಗ್ತಾ ಇದ್ದೇನೆ ಕೇಳಿದರೆ, ಅವರು ಇಲ್ಲಿ A+B ಒಂದು ಕಡೆ ಇದೆ, C ಇನ್ನೊಂದು ಕಡೆ ಇದೆ, ಅದಕ್ಕೆ C-ಅನ್ನು ಆಚೆ ಕಡೆ ತೊಗೊಂಡು ಹೋಗ್ತಾ ಇದ್ದೇನೆ. C ಅನ್ನೋದು ಪ್ಲಸ್ C ಆಚೆ ಕಡೆ ಹೋಗೋ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆಯಿತು. ಅದಾದಮೇಲೆ /2 ಆನ್ ಬೋತ್ ಸೈಡ್ ಯಾಕೆ ಮಾಡ್ತು ಅಂತ ಕೇಳಿದರೆ, ಎರಡೂ ಕಡೆಯಲ್ಲಿ /2 ಇದೆ. ಎರಡೂ ಕಡೆ /2 ಮಾಡಿದರೆ ಒರಿಜಿನಲ್ ಇಕ್ವೇಷನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದಕ್ಕೆ /2 ಮಾಡಿದ್ದು. ಅದು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತು ಅಂತ ಕೇಳಿದರೆ, 2ಅನ್ನು ಈ 180ಗೂ ಡಿವೈಡ್ ಮಾಡ್ತು, C-ಗೂ ಡಿವೈಡ್ ಮಾಡ್ತು, ಆಯಿತು. 180/2 ಆ್ಯಂಡ್ C/2 ಅಂತ ಇಲ್ಲಿ ಬರೀತು. 180/2 ಅಂದರೆ ಏನಾಗುತ್ತೆ, 90 ಆಗುತ್ತೆ, ಮೈನಸ್ C/2 ಆಯಿತು. ಇದನ್ನ ಇಲ್ಲೇ ಬಿಟ್ಟಿದ್ರಿ. ಅದಾದ ನಂತರ ಸೀದಾ ಎಲ್ಲಿ ಹೋಗ್ತೀರಾ, LHSಗೆ ಹೋಗ್ತೀರಾ. ಏನಿದೆ LHS ಅಂತ ಹೇಳಿದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A+B/2 ಅಂತಿದೆ ಅಲ್ವಾ? ಸೊ ಈಗ ಏನು ಮಾಡ್ತಾನೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A+B/2 ಅಲ್ಲಿ ಹಿಂದ್ಗಡೆ ನಾವು ಪ್ರೂವ್ ಮಾಡಿದಂಥ 90 ಮೈನಸ್ C/2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಈಗ ಗೊತ್ತಾಗುತ್ತೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 90, ನಾವು ಇದನ್ನಾಗಿ ಇಡ್ತೇವೆ, 1 ಪ್ಲಸ್ ಅಲ್ಲ, ಟ್ಯಾನ್ ಸ್ಕ್ವೇರ್ 90 ಮೈನಸ್ ಥೀಟಾ. ಗೊತ್ತಾಯ್ತು? ಅಂದರೆ ಟ್ಯಾನ್ 90 ಮೈನಸ್ ಥೀಟಾ. ಸ್ಕ್ವೇರ್ ಬಗ್ಗೆನೂ ಟೆನ್ಷನ್ ತಗೊಳ್ಬೇಡಿ. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಏನು, ಕಾಟ್ ಥೀಟಾ ಅಲ್ವಾ? ಸೊ ನಾನು ಇದಿಷ್ಟು ಪ್ಲೇಸಲ್ಲಿ ಕಾಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲಿ ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ ಕಾಟ್ ಸ್ಕ್ವೇರ್. ಥೀಟಾ ಪ್ಲೇಸಲ್ಲಿ ಏನಿದೆ ಇಲ್ಲಿ, C/2. ಥೀಟಾ ಪ್ಲೇಸಲ್ಲಿ ಟ್ಯಾನ್ 90 ಮೈನಸ್ ಥೀಟಾ, ಇದಿಷ್ಟು ಥೀಟಾ. ಥೀಟಾ ಅಂದರೆ C/2. ಆಮೇಲೆ ಏನು ಐಡೆಂಟಿಟಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಫಾರ್ಮುಲಾ ಏನು ಹೇಳಿ, ಕೊಸೆಕ್ ಸ್ಕ್ವೇರ್ ಥೀಟಾ. ಇದಿಷ್ಟು ಇದ್ದಲ್ಲಿ ಕೊಸೆಕ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ಏನು, C/2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಆ್ಯಂಡ್ ಹೆನ್ಸ್ ಪ್ರೂವ್ಡ್ ಅಂತ ಬರೀನಿ ಲಾಸ್ಟಿಗೆ. ದೇರ್ಫೋರ್ ಹೆನ್ಸ್ ಪ್ರೂವ್ಡ್. ಇದಂಚು ಡಿಫ್ರೆಂಟ್ ಪ್ರಾಬ್ಲಮ್ಮು, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸರಿ ಸ್ಟೂಡೆಂಟ್ಸ್, ಇನ್ನು ಎರಡನೇ ಪಾರ್ಟಲ್ಲಿ ಇನ್ನೊಂದು ಇದನ್ನು ಮಾಡ್ತೇನೆ, ಕಂಪ್ಲೀಟ್ ಮಾಡ್ತೇನೆ, ಟ್ರಿಗ್ನೋಮೆಟ್ರಿ. ಈ ಟೈಮು ಟ್ರಿಗ್ನೋಮೆಟ್ರಿ, ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಮಾಡೆಲ್ಲ ಸಪ್ಲಿಮೆಂಟ್ರಿದೆಲ್ಲ ಮಾಡ್ತೇನೆ. ಮತ್ತು ಒಂದು ಟೈಮ್ ನಿಮ್ಮದು ಸ್ಟೇಟ್ ಪ್ರಿಪರೇಟರಿ ಆದಮೇಲೆ ಕಂಪ್ಲೀಟ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಎಲ್ಲದನ್ನು ಮಾಡ್ತೇನೆ. ಹೇಗೆ ಮಾಡ್ತೇನೆ ಕೇಳಿದರೆ, ನಿಮಗೆ 2 ಮಾರ್ಕ್ಸಲ್ಲಿ 2 × 8 16 ಕ್ವಶನ್ಸ್ ಹೇಗೆ ಅಟೆಂಡ್ ಮಾಡೋದು, ಅದು ಡಿಫ್ರೆಂಟ್ ಕ್ವಶನ್ ಪೇಪರ್ಸಿಂದ ಮಾಡಿ, ಮಾಡೆಲಿಂದ ಮಾಡಿ, ನಿಮ್ಗೆ 100% ಅದೇ ಇಷ್ಟು ಬರುತ್ತೆ. ಅದು ಪ್ಲಸ್ 3 ಮಾರ್ಕ್ಸಲ್ಲೂ ಹಾಗೆ ನಿಮಗೆ ಟೋಟಲ್ 9 ಕ್ವಶನ್ಸ್ ಇದೆಯಲ್ಲ, ಅದು ಎಲ್ಲ ಕ್ವಶನ್ ಪೇಪರ್ಸಿಂದ 3 ಮಾರ್ಕ್ಸ್ ಮಾಡ್ತೇನೆ. ಆ ಥರ ಒಂದೊಂದು ಪ್ಲೇ ಲಿಸ್ಟ್ ಮಾಡ್ತೇನೆ. ಹಾಗೆ 4 ಮಾರ್ಕ್ಸ್ ಇದೊಂದು ಮಾಡ್ತೇನೆ, 1 ಮಾರ್ಕ್ಸ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಯಾವ ಚಾಪ್ಟರ್ ಅಂತ ಕೇಳ್ತಾ ಇದ್ದಾರೆ, ಯಾವುದು ಮೋಸ್ಟ್ ರಿಪೀಟೆಡ್ ಅದನ್ನು ಸ್ಟೇಟ್ ಪ್ರಿಪರೇಟರಿ ಆದಮೇಲೆ ಮಾಡ್ತೇನೆ. ಸದ್ಯಕ್ಕೆ ಈ ಥರ ಮಾಡ್ತಾ ಇದ್ದೇನೆ. ಇದು ನೋಡ್ಕೊಳ್ಳಿ, ಪ್ರಿಪರೇಟರಿ ಇದೆ, ವೆರಿ ಯೂಸ್ಫುಲ್, 100% ಯೂಸ್ ಆಗುತ್ತೆ. ಕರೆಕ್ಟ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಲಾಜಿಕನ್ನು, ಆಯಿತಾ? ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದಿಷ್ಟು ಜನರಿಗೆ ತಲುಪೋ ವ್ಯವಸ್ಥೆ ನೀವು ಮಾಡಬೇಕು. ಸೊ ಮತ್ತೆ ಜಾಸ್ತಿ ವೀಡಿಯೋಸನ್ನು ನಾನು ಮಾಡ್ತೇನೆ. ಧನ್ಯವಾದಗಳು, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.